ಬಗ್ಗೆ ನಮ್ದು ನಮ್ಗೆ ಗೊತ್ತಿಲ್ಲ. ಮರೆತ ಅನ್ಯದ್ದನ್ನು ನಾನು ನನ್ನದು ಅಂತ ತಿಳ್ಕೊಂಡು ಅಜ್ಞಾನದಿಂದ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ವ್ಯವಹಾರ ನಡೆಸಿ ಭಾಳ ದಿನದ ಜನ್ಮ ಜನ್ಮಾಂತರದಿಂದ ಬೇರು ಬಿಟ್ಬಿಟ್ಟಿದೆ. ನಾನು ನಾನು ಅಂತ ಅನ್ನೋದನ್ನು ಅಜ್ಞಾನದ ಅನ್ಯತಾ ತಿಳುವಳಿಕೆ ಏನೈತಲ್ಲ ಇದು ಗಟ್ಟಿ ಆಗಿಬಿಟ್ಟಿದೆ. ಏನು ನಾನು ಅಂದ್ಕೂಲೆ ನಾವು ಇದರಾಗಿ ಇದು ಯಾವುದು ನೀ ಹಂಗಾರೆ ಇದ್ರಾಗ ಈ ಶರೀರದ ಅಂಗಾಂಗಗಳು ನೀನು ಯಾವುದು ನೀನು ಕೈ ನೀನು ಕಾಲು ನೀನು ಅಲ್ರಿ ನಾನು ಅಂತಾನು ಕೂದಲು ನೀನು ಕಣ್ಣು ನೀನು ಕಿವಿ ನೀನು ಮೂಗು ನೀನು ಇದರಾಗಿನ ರಕ್ತ ನೀನು ಯಾಕ್ರಿ ಎಲುಬು ನೀನು ಮಾಂಸ ನೀನು ಮಜ್ಜೆ ನೀನು ಯಾವುದು ನೀ ಹಂಗಾರೆ ಇದ್ರಾಗ ಅವನು ಬೇರೆ ಬೇರೆ ನೋಡ್ತಾನೆ ಎದುರಿಟ್ಟು ಅದು ಅಲ್ರಿ ನಾನು ಅಂತ. ಮತ್ತು ಇದನ್ನೆಲ್ಲ ಹಿಡ್ಕೊಂಡು ಮತ್ತೆ ನಾನು ನಂದು ಅಂತ ವ್ಯವಹಾರ ಮಾಡಿ ದಿನ ಡಾಕ್ಟರ್ಗಳು ಕೊಯ್ತಾರೆ ಇದನ್ನು ಶರೀರದ ಅಂಗಾಂಗಗಳನ್ನು ಬಿಚ್ಚಿಡ್ತಾರೆ, ವಿದ್ಯಾರ್ಥಿಗಳಿಗೆ ಕಲಿಸ್ತಾರೆ. ಇವು ಬೇರೆ ಅದಾವಂತ ನೋಡಿ ಅದಕ್ಕೆ ಮೋಹಕ್ಕೆ ಬೀಳ್ತಾನೆ. ಮತ್ತು ಕಂಡು ಕೇಳಿ ಏನೈತಿ ಇದ್ರಾಗ ಶರೀರದೊಳಗೆ ಎಲ್ಲ ಪಂಚಭೂತಾದಿಗಳಿಂದ ಸಂಘಟಿತವಾದಂಥ ದೇಹ ಇದು. ಎಲ್ಲಿದೆ ಹಂಗಾರೆ ನೀವು ಇದ್ರಾಗ ತೋರ್ಸಂಗ ನಿನ್ನ ತೋರಿಸಿದ್ರಾಗ ಎಲ್ಲಿದೆ ಅಂತ ಈ ಶರೀರ ತೋರಿಸ್ತಿ ಇದು ಯಾವುದಂಗಾರೆ ನೀನು ಇದು ಹೊಟ್ಟೆ ನೀನು ಹಂಗಾರೆ ಹೊಟ್ಟೆ ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಹಂಗಾರೆ ಯಾವುದು ನೀನು ತೋರಿಸ್ಲಿಕ್ಕೆ ಬಾರದ್ದು ನೀನು ಸ್ವರೂಪ. ಅದು ಇದು ಅನ್ನೋದೆಲ್ಲ ಎದುರಿಟ್ಟು ಏನು ತೋರಿಸ್ತೀಯ ಅದು ಯಾವುದು ನಿನ್ನ ಸ್ವರೂಪ ಅಲ್ಲ, ಅದು ನಾಶ ಆಗಿ ಹೋಗೋದು. ಅದು ಇದು ಅನ್ನೋದೆಲ್ಲ ಎದುರಿಟ್ಟು ತೋರುವುದೆಲ್ಲ ಅಳಿದು ಹೋಗೋದು, ನಾಶ ಆಗಿ ಹೋಗೋದು, ವಿಕಾರ ಆಗಿ ನಾಶ ಆಗಿ ಹೋಗೋದು. ಅಂಥದ್ದು ನೀನು ಅಲ್ಲ, ಅದು ನೀ ಯಾವಾಗಲೂ ಇದ್ದ ವಸ್ತು ನೀನು. ಅದನ್ನು ನಾವು ಕಂಡು ಹಿಡಿಬೇಕಾಗಿತ್ತು. ಅದರ ಸಂಶೋಧನೆ ಆತ್ಮ ಸಂಶೋಧನೆ ಮಾಡಬೇಕಾಗಿತ್ತು. ನಮ್ಮನ್ನು ನಾವು ಸಂಶೋಧನೆ ಮಾಡಬೇಕಾಗಿತ್ತು. ಅದರಾಗಿ ಯಶಸ್ವಿಗಳಾಗಿ ಹೆಂಗೆ ನೋಡ್ಕೋರಿ. ಆತ್ಮ ಸಂಶೋಧಕರಾಗಬೇಕಾಗಿತ್ತು ನಾವೆಲ್ಲರೂ. ನಮ್ಮನ್ನು ನಾವು ಸಂಶೋಧನೆ ಮಾಡಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ನಾವು ಮಾಡ್ಕೋಬೇಕಾಗಿತ್ತು. ಅದನ್ನು ಮಾಡ್ಕೋಬೇಕಾತಂದ್ರೆ ನಾವು ಹೊರಗಿನ ವ್ಯಾಪಾರ ಬಂದ್ ಮಾಡಬೇಕು. ಬಹಿರ್ಮುಖ ವೃತ್ತಿಯನ್ನು ಬಂದ್ ಮಾಡಿದಾಗ ಅಂತರ್ಮುಖ ವೃತ್ತಿಯೊಳಗೆ ನಮ್ಮನ್ನು ಸಂಶೋಧನೆ ಮಾಡ್ಕೊಳಕ್ಕೆ ಬರ್ತದೆ. ಅದಕ್ಕೆ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಬೇಕು. ಅಂದ್ರೆ ವಿಚಾರದಿಂದ ಅವನ್ನೆಲ್ಲ ಹಿಡಿತದಾಗ ಇಟ್ಕೊಳ್ಬೇಕು ಅಂದ್ರೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ. ದೇಹಕ್ಕೆ ಲಂಟ ಹಾಕೋದಲ್ಲ, ಮನಸ್ಸಿಗೆ ಲಂಟ ಹಾಕೋದು, ಅದಕ್ಕೆ ಸನ್ಯಾಸ ಅಂತಾರೆ. ಶರೀರಕ್ಕೆ ಲಂಟ ಹಾಕಿಬಿಟ್ರೆ ಸನ್ಯಾಸಿ ಆಗಿಬಿಡ್ತೀನಿ. ಮನಸ್ಸಿಗೆ ಲಂಟ ಹಾಕಕ್ಕೆ ಬಂದ್ರೆ ಸನ್ಯಾಸ. ಮನಸ್ಸಿಗೆ ಲಂಟ ಹಾಕ್ಬೇಕಾದ್ರೆ ಜಡವಾದ ಇದರಿಂದ ಹಾಕಕ್ಕೆ ಬರ್ತೈತೇನೆ. ಈ ಅರಿವಿ ಲಂಟ ಹಾಕಿದಿ ಶರೀರಕ್ಕೆ, ಮನಸ್ಸಿಗೆ ಎದ್ರ ಲಂಟ ಹಾಕ್ತೀಯ? ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥ ಲಂಟ ಹಾಕ್ಬೇಕು. ಅವ ಕೌಪೀನವಂತಹ, ಅವಾಗ ಕಲಭಾಗ್ಯವಂತಹ ಅಂತಾರೆ. ನಿತ್ಯ ಇರುವಿನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡಿದಾಗ ಮನೋನಿಗ್ರಹ ಇಂದ್ರಿಯ ನಿಗ್ರಹ ತನ್ನಿಂತಾನ ಸಂಯಮ ಆಗ್ತವೆ. ನಿಜವಾಗಿ ಅಭ್ಯಾಸ ಯಾವ ಶ್ರವಣ ಮಾಡ್ತಾನೆ, ಮನನ ಮಾಡಿದ್ದು ಕೇಳಿದ್ದನ್ನು ಮನನ ಮಾಡ್ತಾನೆ, ನಿಧಿಧ್ಯಾಸನ ಮಾಡ್ತಾನೆ, ಅವಾಗ ಮನಸ್ಸಿಗೆ ಲಂಟ ಹಾಕಬೇಕು. ಮನೋನಿಗ್ರಹ ಆಕೈತಿ. ಕ್ಷಮೆ ಮನುಷ್ಯನ ಶ್ರಮ ಆಕ್ಕವ, ಇಂದ್ರಿಯಗಳ ತಾನ ದಮ ಆಕ್ಕವ. ಮನೋನಿಗ್ರಹ ಅಂತಂದ್ರೆ ಇಂದ್ರಿಯಗಳ ತಾನ ಸುಮ್ಮನೆ ವ್ಯಾಪಕ ಬೀಳ್ತಾವೆ. ಮನುಷ್ಯನ ಪ್ರೇರಣೆ ಇಲ್ಲದ ಅವು ಕೆಲಸ ಮಾಡೋದಿಲ್ಲ. ಅದು ಮನುಷ್ಯನ ಶ್ರಮ ಆದರೆ ಇಂದ್ರಿಯಗಳ ದಮ ತಾನ ಆಕೈತಿ. ಇಂದ್ರಿಯಗಳನ್ನು ನಿಗ್ರಹ ಮಾಡೋಕ್ಕಿಂತ ಮೊದಲು ಮನಸ್ಸನ್ನು ನಿಗ್ರಹ ಮಾಡು. ಅದಕ್ಕೆ ಮನಸ್ಸಿಗೆ ಲಂಟ ಹಾಕ, ಅದಕ್ಕೆ ಸನ್ಯಾಸ ಅಂತಾರೆ. ಮನಸ್ಸಿಗೆ ಲಂಟ ಹಾಕಕ್ಕೆ ಬಂದೈತೇನ? ಸನ್ಯಾಸಿ ಅಂತಂದ್ರೆ ಮನಸ್ಸಿಗೆ ಲಂಟ ಹಾಕಿದಾಗ ಸನ್ಯಾಸಿ ಆಗಿ ಬರ್ತೈತಿ. ಅಂದಾಗ ನಿನಗೆ ಸುಖದ ಅನುಭವ ಆಕೈತಿ. ಸುಖ ಹೊಂದಬೇಕನ್ನೋರೆಲ್ಲರೂ ಸನ್ಯಾಸಿಗಳಾಗಬೇಕು. ನೀ ಸಿಕ್ಕಂಗೆ ಮನಸ್ಸನ್ನು ಹರಿಬಿಟ್ಟೆ ಅಂದ್ರೆ ಸನ್ಯಾಸಿ ಅದು ಸುಖದಿಂದ ಇರಕ್ಕೆ ಬರ್ತೈತೇನೆ? ಸನ್ಯಾಸಿಗಳು ಯಾಕೆ ಆಗ್ಬೇಕಾಗೈತೆ ಅಂದ್ರೆ ದುಃಖದಿಂದ ನಾವು ಬಿಡುಗಡೆ ಹೊಂದಕ್ಕೆ. ನಾವು ಸನ್ಯಾಸಿ ಅಂದ್ರೆ ಏನೋ ತಿಳ್ಕೊಂಬಿಟ್ಟೇವೆ, ಎಲ್ಲ ಬಿಟ್ಕೊಟ್ಟು ಓಡಿ ಹೋಗು ಸನ್ಯಾಸ. ಎಲ್ಲಿ ಹೋಗ್ಬೇಕಾಗಿಲ್ಲ. ಎಲ್ಲ ಮನಸ್ಸಿನೊಳಗೆ ಹಿಡಿದು ಮನಸ್ಸಿನೊಳಗೆ ಅದನ್ನೆಲ್ಲ ವಿಚಾರದಿಂದ ಮನಸ್ಸಿಗೆ ಲಂಟ ಹಾಕಲಿ. ವಿವೇಕ ವೈರಾಗ್ಯ ಅಭ್ಯಾಸ ಅನ್ನುವಂಥ ಲಂಗಟ ಹಾಕಿ ಮನಸ್ಸಿಗೆ. ಮನಸ್ಸಿಗೆ ಲಂಟ ಹಾಕಿದ್ದು ಮಂದಿಗೇನು ಗೊತ್ತಾಗತಿ? ಶರೀರಕ್ಕೆ ಲಂಟ ಹಾಕಿ ನಾ ಸಾಧು ಅಂತಂದ್ರೆ
ಮನುಷ್ಯನಿಂದ ಇದು ವ್ಯಾಪಾರ ಬಂದಾಗಿರ್ತೈತಿ ನೀನು. ಹೊರಗಿಂದ ಎಲ್ಲ ಬಂದ್ ಮಾಡಿ ಒಳಗೆಲ್ಲ ಅದನ್ನು ಕಂತ್ರಾಟ ನಡೆಸಿದ್ರೆ ಅದನ್ನ ಸಮಾಧಾನ ಇರ್ತೈತೆ ನೀನು. ನೋಡೋರಿಗೆಲ್ಲ ಅದನ್ನು ಬಿಟ್ಟೇನು, ನಾ ಏನು ಹೊರಗೆಲ್ಲ ಬಿಟ್ಟೇನು, ಒಳಗೆ ಬಿಟ್ಟಿಲ್ಲ. ಮಿಥ್ಯಾಚಾರಿ ಅಂತಾರೆ ನಾವು. ನೋಡಿ ಜನರಿಗೆಲ್ಲ ತೋರ್ಸಾಕ್ ಬಿಟ್ಟಿರ್ತಾನಿಲ್ಲ, ಒಳಗೆಲ್ಲ ಮಾಡ್ತಿರ್ತಾನಂತಂದ್ರೆ ಹೌದಿಲ್ಲ? ಎಲ್ಲ ಇರ್ತೈತೆ ಒಂದು ಒಳಗೆಲ್ಲ, ಅದನ್ನು ಬಿಟ್ಟಿರೋದಿಲ್ಲ ಒಳಗೆ. ಹೊರಗೆಲ್ಲ ಒಳಗೆ ಬಿಡು ಸನ್ಯಾಸ, ಹೊರಗೆ ಬಿಡು ಸನ್ಯಾಸ ಅಲ್ಲ. ಹೊರಗೇನು ಬಿಡಕ್ಕೆ ಹೋಗ್ಬೇಡ, ಒಳಗೇನು ಹಿಡಿಯಕ್ಕೆ ಹೋಗ್ಬೇಡ. ಆಂತರಿಕ ತ್ಯಾಗಕ್ಕನ ಸನ್ಯಾಸ ಅಂದಾನ. ಹೊರಗಿಂದ ಬಿಡೋದು ಸನ್ಯಾಸ ಅಲ್ಲ. ನೀವು ಹೊರಗಿಂದ ಬಿಟ್ಟರೆ ನೀವು ಸನ್ಯಾಸಿ ಆಗಿಬಿಡ್ತೇನೆ. ಎಲ್ಲ ಹೊನ್ನ ಬಿಟ್ಟು, ಊರು ಬಿಟ್ಟು, ಇದನ್ನು ಬಿಟ್ಟು, ಬಿಟ್ಟದ್ದನ್ನು ಹಿಡ್ಕೊಂಡು ಕುಂತಿ, ಅದನ್ನು ಬಿಟ್ಟೇನು ಅನ್ನೋದನ್ನು ಹಿಡ್ಕೊಂಡು ಕುಂತೀನಿ. ಹೌದಿಲ್ಲ? ಅದನ್ನು ಕೈ ಬಿಡು, ಒಳಗೆ ಬಿಡು ಕೆಲಸದ ಆಂತರಿಕ ತ್ಯಾಗ ನಿಜವಾದ ಸನ್ಯಾಸ ಅಂತಂದು. ಏನು ವಿಚಾರ ಇದ್ರೆ ಬರ್ತೈತೆ ಅದು. ಏನು ಮಂದಿಗೆ ತೋರಿಸೋ ಕೆಲಸನೇ ಇಲ್ಲ. ಏನು ವೈರಾಗ್ಯ ಬರು ಪುರುಷೋತ್ತಲೇ ಅವಾಗ ಸಮಾಧಾನ ಶಾಂತಿ ಇರ್ತೈತೆ. ತ್ಯಾಗ ಮಾಡೋಕೆ ಗೊತ್ತು, ಅದ್ರ ಗೊತ್ತು. ಏನು ವಿರತಿ ಅವನಲ್ಲಿ ಜಾಗೃತ ಆಗಿರುತ್ತೆ, ಬರ್ತೈತಿ. ಅವಾಗ ಸಮಾಧಾನ ತೃಪ್ತಿ ಇರ್ತೈತೆ ಅವನು. ಏನು ವಿರತಿಯಿಂದ ಇತರ ಸಂಪದ ಸುಖ ಮೆನ್ನುಂಟೆ ಅಂತ. ಅದರಂಥ ಸುಖದ ಅನುಭವ ಮತ್ತೆ ಯಾರಿಂದ ಅದರಿಂದನೂ ಆಗೋದಿಲ್ಲ. ವೈರಾಗ್ಯ ಸಂಪತ್ತು. ಏನು ನೀತಿ ಸುಧಾ ಹತ್ತದಲ್ಲಿ ನಿನಗೆ ಮನಸ್ಸಿನ ಅಂತ ಹಿಡ್ಕೊಳ್ಳೋದು ಬಿಡಲಿಲ್ಲ ಅಂದ್ರೆ ಹತ್ತೂರ್ತಿಗೆ ವಿಶ್ರಾಂತಿ ಹೊಂದಾಕ ಕೈ ಬಿಡ್ಬೇಕಾಗತ್ತೆ ಇದನ್ನೆಲ್ಲ. ಹೌದಿಲ್ಲ? ಇನ್ನು ಕಾಯಂ ಇರ್ಬೇಕಾ, ಆರಾಮ ಇರ್ಬೇಕಂದ್ರೆ ಇದನ್ನು ಹಿಡ್ಕೊಂಡು ಕುಂತಿರಕೈತಿ. ಪ್ರತಿಯೊಬ್ಬರಿಗೂ ನಾವು ಆನಂದದ ಅನುಭವ ಎಲ್ಲಿ ಹತ್ತೈತಿ ನಮಗಂದ್ರೆ ಒಳಗೆ ಹತ್ತೈತಿಲ್ಲೋ. ನಿನ್ನೊಳಗೆ ಅದನ್ನು ಅನುಭವ ಮಾಡ್ಯದ. ಹೊರಗೆ ಹೋಗೋ ಮನಸ್ಸಿನ ಹರಿದಾಟ ಎಲ್ಲ ಬಂದ್ ಮಾಡಿದಾಗ ಒಳಗೆ ಅನುಭವ ಬರ್ತೈತಿ ಆನಂದದ ಸೂತ್ರ. ಆನಂದ ಸೂತ್ರ ಹತ್ತು ಮಠ ಒಳಗೆ ನಿಂದ್ರಾಕ ಒಲ್ಲೆ ಅಂತೈತಿ. ಅದು ಒಳಗೆ ಹತ್ತೀವಿ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ ನೋಡ್ರಿ. ಒಳಗೆ ಅದು ಸ್ವಾದ ಹತ್ತಿ ಅಂದ್ರೆ ಸರಿಗಾಡು ಚಾಡಿ ಬಿದ್ದೈತೆ ಒಮ್ಗಿಲೆ ಅವಕ್ಕೆ ಒಳಗೆ ಹಾಕಿರಿ ಮೇಯುದಿಲ್ಲ. ಅವು ತುಡುಗ ದನ ಯಾಕ್ರಿ, ಅವು ತುಡುಗ ಮಾಡಿ ಬಂದಾಗ ಸಂಬಂಧ ಅವಕ್ಕೆ ಹಂಗೆ ಆಗೈತೆ ನಮ್ಗೆ. ತುಡುಗ ದನ ಇದ್ದಂಗೆ ಅದೇವು ನಾವೆಲ್ಲ. ಈಗ ಇದ್ದದ್ದು ರೆಡಿ ಇದ್ದದ್ದು ಮನೆಯಾಗಿದ್ದದ್ದು ತಿನ್ನಕ್ಕೆ ಒಲ್ಲೆ ಅಂತೀವಿ. ಒಳಗೆ ಅದು ಸ್ವಾದ ಹತ್ತಿ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತೆ ಅತ್ತಾಗಿಂತ. ಏನು ನೋಡ್ರಿ, ಮನ್ಯಾಗ ಮೀಸಿದ ದನ ಹೊರಗೆ ಮೇಯುದಿಲ್ಲ ಅವು. ಏನು ಯಾವ ಮಾವು ಹೋಗೋದೇ ಇಲ್ಲ ಅವ. ಇದನ್ನು ಮನ್ಯಾಗ ಏನು ಹಾಕೊಲ್ಲಿ ಬಿಡು, ನೀವು ಅವನು ಹೆಂಗೆ ಹೋಗ್ತಾವ ನೋಡಿ. ನೀವು ಅವನು ಸಂಜೆ ಮಠ ಮೇಯ್ತಾವಂಗ. ಏನು ಎಷ್ಟು ಮಂದಿ ಇಲ್ಲ ಅದನ್ನು ಮಾಡ್ತಾರೆ, ಸಂಜೆ ಮಠ ಮೇಯಿಸ್ತಾರೆ. ಹಂಗೆ ಮನ್ಯಾಗ ಒಂದು ಬಣಿವಿ ಇಲ್ಲ, ಏನಿಲ್ಲ ಅವ್ರದ್ದು. ಸಂಜೆ ಮುಂಜಾನೆ ಎದ್ದು ಮೇಯಿಸ್ಕೊಂತ ಬಂದು ಸಂಜೆ ಬಂದು ಕಟ್ಟಿ ಬಿಡೋದು. ಹಂಗೆ ಎಷ್ಟೋ ಮಂದಿ ಇದ್ದಾರೆ ಹಂಗೆ. ಹೌದಿಲ್ಲ? ಆ ಬಣಿವಿನ ಮಾಡೋದು ಒಟ್ಟೋದಿಲ್ಲ ಅವ್ರು. ಒಟ್ಟ ಏನೇನಿಲ್ಲ, ವಾದ್ನಿ ಬರೀ ವಾದ್ನಿಗೆ ಕಟ್ತಾರೆ ಅವ್ರು. ಬೆಳಗ್ಗೆ ಹರ್ಗೊಳ್ದು ಮತ್ತೆ ಮೇಯ್ಸಾಕ್ ಬಿಟ್ಬಿಡ್ತಾರೆ. ಹಂಗಾಗಿ ಕಬರ್ಗೆಟ್ಟು ತಿಂತಾವು, ಏನು ಬೇಕಾದ ಹಂಗೆ ಹರ್ಕೊಂತ ಜಾಡ್ತಾವ. ಏನು ಅಂಥವ್ರು ಅದಾರ. ಅಲ್ಲಿ ಭಾಳ ಮಂದಿ ಇದಾರೆ ಇನ್ನೇ ಹಂಗೆ. ಈಗ ನಿಮ್ಮದು ಒಂದ ಅಂತಲ್ಲ, ಎಷ್ಟು ಮಂದಿ ಇಲ್ಲ ಅದ್ರಾಗ. ಹೌದಿಲ್ಲ? ದಿನ ಬೆಳಗಾರ ಅದನ್ನು ಇದನ್ನು ಬಿಡ್ತಾರೆ. ದನ ಬಿಡಾಕ ಅದನ್ನು ಬಿಟ್ಟಕಾರ ಒದರಾಕ್ ಚಲೋ ಹೋಗ್ತಾವ, ದೌಡ್ ಬಿಡಲಿಲ್ಲ ಅಂದ್ರೆ. ಏನು ಬೇಕಾದ ತಗೋದು ನೀವು. ಮೇಯ್ಸಾಕ್ ಬಿಟ್ಟು ಕೂಡಲೇ ಅವು ಇದ್ದದ್ದು ಹರ್ಕೊಂಡು ತಿಂತಾವು. ಇವನು ಹೊಟ್ಟೆ ತುಂಬ ತಿಂತಿಂದ ಅವ ದಾನ ಮೇಯ್ಸಾಕ್ ಹೋಗಿ ನೀನು ಒಳ್ಳೆ ನೋಡು. ಏನು ಹಂಗೆ ಅದು ರೂಢಿ ಬೇಕಲ್ಲ. ಹೊರಗೆ ಸವಿ ಹೆತ್ತಿದ್ದು ಒಳಗೆ ಒಲ್ಲೆ ಅಂತವು. ಏನು ಒಳಗೆ ನಮಗೆ ಆನಂದ ಸವಿ ಹೆತ್ತಿ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತ ಗೊತ್ತಾಗಿಲ್ಲ. ಏನು ಶರೀರ ಬಿಡೋ ತನಕ ವಿಷಯದ ಬಗ್ಗೆ ಏನಾರ ಹಿಡ್ಕೊಂಡಿದ್ದೆ ಅಂದ್ರೆ ಅದು ಆರ್ಬಾರ ಹಿಡಿಬೇಕಾಗೈತೆ ನೋಡ್ರಿ. ಅದು ಚಿಂತೆ ಇದೆ, ನಾನು ನನ್ನದು ಅನ್ನು ಕೆಡಬಾರದು, ಹಿಂಗೆ ಇಟ್ಕೋಬೇಕಪ್ಪ. ಎಷ್ಟು ಅಭಿಮಾನ ಹಿಡ್ಕೊಂಡು ಕುಂತಿಯಲ್ಲ, ನಾನು ನನ್ನದು ಅನ್ನೋದು. ಬಿಟ್ಟಿಂದ ಹಿಂದಿನ ಜನ್ಮದ್ದು ಯಾವ ಚಿಂತೆ ಅದಾವ ನಿನಗೆ? ಹಂಗಾರ
ಅವು ಇದ್ದು ಖರೆ ಅವು ನೆನಪಾದ್ರೂ ಸಹ ಯಾರು ಕರ್ಕೋದಿಲ್ಲ ನಿನ್ನಲ್ಲಿ. ಹೌದಿಲ್ಲ? ಮನ್ಯಾಗ ನಾನ ಮಾಡೀನಿಪ್ಪ ಇದನ್ನೆಲ್ಲ, ನನ್ನ ಹೆಸರಲ್ಲೇ ಇದ್ದು ಎಲ್ಲ ಹೋಗಿ ಈಗ ಯಾಕ್ರಿ ಹೋಗಪ್ಪ. ಪುನರ್ಜನ್ಮದ ಉದಾಹರಣೆ ಅದಾವಿಲ್ಲ. ಅವು ವಯಸ್ಸು ಸಣ್ಣ ಹುಡುಗ, ಇಂಥಲ್ಲಿದ್ನ ಹಿಂಗೆ ಮಾಡಿದ್ದು ಇಂಥವೆಲ್ಲ ಮಾಡಿಟ್ಟದ್ದು ಎಲ್ಲ ಹೇಳ್ತಾನೆ. ನಾವು ಇಂಥಲ್ಲೇ ಇಟ್ಟೇನೆ ಅಂತ ತೆಗೆದು ತೋರ್ಸ್ಯಾನ ಹೋಗಿ. ಇಂಥ ಜಗದಾಗ ನೀನ ನಾನು ಹೆಂಡ್ತಿ ಅಂತಂದು ಯಾರು ಕರ್ಕೋಬೇಕು ಅವಾಗ? ಯಾಕ್ರಿ? ಆವಾಗ ಪುನರ್ಜನ್ಮ ಆಗ ಬದಲಾವಣೆ ಆಗಿರ್ತಾವೆ. ಯಾವ ಜನ್ಮದ ಮಕ್ಕಳು ಮರಿ, ಯಾವ ಜನ್ಮದ ಶರೀರ ಯಾವ ಉಳಿದವು, ಬದಲಾವಣೆ ಹಾಕ್ಕೊಂತ ಹೋಗುದು. ನಿನ್ನೂ ಹಾಗೆ ಉಳಿತಾವ, ನಿನ್ನ ಹೊಲ, ನಿನ್ನ ಮನಿ, ನಿನ್ನ ಹ್ಯಾಂಡ್ರು, ನಿನ್ನ ಶರೀರ ನಿನ್ನೂ ಹಾಗೆ ಉಳಿತಾವ. ನಾವು ಅದಕ್ಕೆ ಏನು ಭರವಸೆ ಐತೆ ಅಂತ ಇದ್ರ ಮ್ಯಾಗ ಮೋಹ ಇಟ್ಕೊಂಡು ಕುಂತೀವೋ ಅಂದ. ಆವ ನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜರು. ಇವು ನಾನು ನನ್ನೂ ಅಂತ ಇಟ್ಕೊಂಡು ಕುಂತಿಯಲ್ಲ, ನಿನ್ನೂ ಹಾಗೆ ಇರ್ತಾವ. ನಾವು ಕೊಡಾನ ನಮ್ಮದಪ್ಪ ಇದು, ನಾ ಇರೋ ಮಟ್ಟ ಇರೋದಪ್ಪ ಇದು. ಅದು ಹೋಗೋ ಟೈಮ್ ಬಂತಂದ್ರೆ ನೀನು ಯಾರು ಹೇಳಿದ್ರು ಕೇಳೋದು. ಜಾಗ್ರದ ವ್ಯವಹಾರ ಎಲ್ಲ ಬೇಸರಿಕೆ ಕೊಡ್ತೈತಿಲ್ಲ, ವಿಷಯದ ವ್ಯಾಪಾರ. ಬ್ಯಾಸರ ಕಡಿಕೆಯಲ್ಲಿ ಹೋಗಿ ವಿಶ್ರಾಂತಿ ಹೊಂದಕ್ಕೆ ಇವು ಯಾವ ಇಲ್ಲದಲ್ಲಿ ನಿದ್ರೆಗೆ ಮರಿ ಹೋಗಿ. ಅದಿಲ್ಲ, ಎಚ್ಚರಿಕೆಯ ಅವಸ್ಥಾ ಇದು ಪರಿಶೀಲನೆ ಮಾಡಿ ನೋಡಿದ್ರೆ ಹೆಚ್ಚು ಸಂಕಟ ಕೊಡುವ ಅವಸ್ಥಾ ಅಂದರೆ ಎಚ್ಚರಿಕೆ ಅವಸ್ಥೆ. ಅಂದಿಂದ ಇದನ್ನು ಅಡಗಿಸ್ಬೇಕು, ಇದನ್ನು ಹಂಗೆ ಇಟ್ಕೋಬೇಕು. ನಿರಂತರ ದುಃಖವನ್ನು ಕೊಡ್ತೈತಿ ನಮಗೆ ಇದರಲ್ಲಿ ಎಚ್ಚರಿಕೆ ಅವಸ್ಥೆ. ಇದರ ನೆನಪು ಎಚ್ಚರ ಆದ ಕೂಡ ಹೆಚ್ಚು ನೋಡ್ರಿ. ಇದಾಗದಿದ್ದರೆ ಅಂದ್ರೆ ಆರಾಮನೇ ಇದ್ದು. ಯಾಕಾರ ಎಚ್ಚರ ಆಯ್ತಪ್ಪ, ಆರಾಮಿದ್ನಪ್ಪ ನನಗಂತ. ಎಚ್ಚರ ಆಗದಂಗೆ ಎಂದು ಮಾಡ್ಕೊಂಡೇನಪ್ಪ ಅಂತ ಹೊಡಿಬೇನೆ ಹತ್ಬೇಕು. ಯಾಕಾರ ನೆನಪಾತಿದ್ದು ಮತ್ತೆ ಇದು ಅಂತ, ಈ ಭಾವ ಯಾಕೆ ಬಂತು ನನಗೆ, ಇದು ಬರದಂಗೆ ಮಾಡ್ಕೋಬೇಕು. ಈ ಮೂರು ಅವಸ್ಥೆಗಳು ತೋರ್ದಂಗೆ ಮಾಡೋ ಇವನ್ನೆಲ್ಲ ದಾಟಬೇಕಾಗೈತೆ ನಾವು. ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೊಂಡಾಗಿದ್ದರದ್ದೆಲ್ಲ ಹೋಗ್ತೈತೆ ನೋಡ್ರಿ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ ಮಾಡ್ಕೊಳಿಕ್ಕೆ ಬರ್ತೈತಿ. ಇದನ್ನು ಮೂರು ಅವಸ್ಥೆಗಳ ಸಂಬಂಧವನ್ನು ತಪ್ಪಿಸ್ಕೊಂಡು ನಿಜದ ಎಚ್ಚರಿಕೆಯನ್ನು ಹೊಂದಲಿಕ್ಕೆ ಮಾನವ ಮಾತ್ರರಿಗೆಲ್ಲ ಬರ್ತೈತಿ. ಇದು ಆದರೂ ಪ್ರಯತ್ನ ಮಾಡೋಕ್ಕವಲ್ಲ. ಅದಕ್ಕೆ ಏನು ಯಾವ ದಿನಸ ಸುಖ ಕೊಡ್ತಾವಂತ ಅವನು ಮನೆಯೊಳಗೆ ಇಟ್ಕೊಂಡು ಕುಂತಾನ, ಅವ ನಮಗೆ ಬಾಧ ಕೊಡ್ತಾವ ಅನ್ನೋದು ಹೊಳಿವಲ್ಲ ನಮಗೆ. ಇವು ಸುಖ ಕೊಡ್ತಾವಂತ ನೀ ಕಲ್ಪಿಸ್ಕೊಂಡು ಅವನ್ನೆಲ್ಲ ಗಳಿಸಿ ಅವ ನಮಗೆ ಗಂಟ್ಲು ಗಾಣಕ್ಕಾವ ಅನ್ನೋದು ನಮಗೆ ಹೊಳಿವಲ್ಲ. ನಾವು ಹೌದಿಲ್ಲ? ಏನಕ್ಕ ಕುತ್ತಿಗೆ ಚಿಕ್ಕ ತೊಗೊಂಡು ಹೋಗ್ತಾವ ನಿಮ್ಮ ಕಡೆ ತಗೊಂಡಿಲ್ಲ. ಯಾವಾಗ ಇದನ್ನು ಮಾಡೇನು? ಎಷ್ಟೋ ಮಂದಿ ಅವ ನಿನಗೆ ಗಂಟ್ಲು ಗಾಣಾಗ್ಯಾವಿಲ್ಲ. ಅವು ನಿನ್ನ ದುಡ್ಡು ಬಂಗಾರ ಭಾಳಷ್ಟು ಗಳಿಸೇನೆ ಅಂತಂದ್ರೆ ಅವ ನಿನಗೆ ಗಂಟ್ಲು ಕಾಣಕ್ಕೆ. ನಿನ್ನವ್ರನ್ನವ್ರು ನಿನ್ನ ದೌಡ್ ಇದನ್ನು ಇದನ್ನು ಹೆಂಗಾರ ಮಾಡಿದನ್ನು ಕೊಂದು ತೊಗೊಂಡ್ಬೇಕಪ್ಪ ಅವನಿಸ್ತಿರ್ತಾರೆ. ಹಂಗೆ ನೀನಾರ ನಾನಾರ ಗಳಿಸೇನು ಬಿಡ, ನಾನು ಯಾರು ಮಾಡವ ನೀ ತಿಳ್ಕೊಂಡಿದ್ದೆ. ಹೌದಿಲ್ಲ? ಕೆಡಕಿಗೇನಾದ ನಿನ್ನ ಕಾರಣ ಗಳಿಸಿದ್ದು ಏನೈತೆಲ್ಲ ಲಕ್ಕದನವಿರಲು ಕೆಡಗುಮ್ಮ ಅಂತ ನೀ ತಿಳ್ಕೊಂಡು ಕೂತಿ ನನಗೆ ಅವು ಸುಖ ಕೊಡ್ತಾವಂತ. ಯಾರಿಗೂ ಸುಖ ಶಾಂತಿಯನ್ನು ಕೊಡು. ಅದಕ್ಕೆ ಸಂಗ್ರಹ ವೃತ್ತಿ ಇರಬಾರ್ದು. ವಿಷಯ ಸಂಗ್ರಹ ಯಾವ ಮಾಡ್ತಾನೆ ಅವಾಗ ನೆಮ್ಮದಿನೇ ಇರೋದಿಲ್ಲ, ಬರೇ ಅದ ನೆನವನಾಗ ಇರ್ತೈತೆ. ಅದು ಏನು ಸುಖ ಹೊಂದಲಿಕ್ಕೆ ಎಲ್ಲರಿಗೂ ಒಂದೇ ಮಾರ್ಗ ಐತಿ. ಹಿಂದಿನವ್ರಿಗೆ ಇನ್ನು ಮುಂದಿನವ್ರಿಗೆ ಎಲ್ಲರಿಗೂ ಒಂದೇ ಮಾರ್ಗ ಇದೆ. ಎಲ್ಲ ಕಾಲದವ್ರಿಗೂ ಅದು ಒಂದೇ ಅದು. ಹೊರಗಿಂದೆಲ್ಲ ಕೈ ಬಿಟ್ಟು ಒಳಗೆ ನೋಡ್ಕೊಳ್ಳೋದು ಅದು ಕೆಲಸ. ಸುಳ್ಳು 108 ಮಾರ್ಗ ಅದಾವ ಅಂತ ಹೇಳ್ತೀರಿ. ಸುಖ ಹೊಂದಕ್ಕೆ ಅನೇಕ ಮಾರ್ಗ ಇಲ್ಲ, ಎಲ್ಲರಿಗೂ ಅದು ಒಂದೇ ಅದು. ಮನಸ್ಸಿನಾಗ ಹಿಡಿದದ್ದು ಕೈ ಬಿಡೋದು ಎಲ್ಲರಿಗೂ ಒಂದೇ ಐತೆ, ಬೇರೆ ಬೇರೆ ಐತೆ. ನೀ ತಪ್ಪು ತಿಳುವಳಿಕೆಯಿಂದ ವಿಷಯ ವಸ್ತುಗಳು ಸುಖ ಸಿಗ್ತಾವಂತ ತಿಳ್ಕೊಂಡಿಲ್ಲ, ಅವು ಸುಖ ಕೊಡೋದಿಲ್ಲ, ಅವು ದುಃಖ ಕೊಡ್ತಾವಂತ ತಿಳಿದು ಕೈ ಬಿಡೋದು ಎಲ್ಲರಿಗೂ ಅದು ಒಂದೇ ಐತಿ. ಕಾಮನ ಕಾಟ ತಪ್ಪಿಸ್ಕೊಳ್ಳೋದು ಒಂದೇ ಎಲ್ಲರಿಗೂ ಇದು ದಾರಿ. ಕಾಮ ಅಂದರೆ ಇದೆ ವಿಷಯದ ಇಚ್ಛಾಕ ಕಾಮ ಅಂತ. ಅದನ್ನು ತ್ಯಾಗ ಮಾಡೋದು, ಅದರಾಗ ಏನೂ ಇಲ್ಲಂತ ದೋಷವನ್ನು ಕಂಡ ಕೈ ಬಿಡೋದು ಎಲ್ಲರಿಗೂ ಒಂದೇ ಐತೆ. ಅದು ಎಲ್ಲ ವರ್ಗದವ್ರಿಗೂ, ಎಲ್ಲ ಕಾಲದವ್ರಿಗೂ, ಎಲ್ಲ ಜಾತಿಯವ್ರಿಗೂ ಅದು ಒಂದೇ ಐತೆ.
ಕಾಮನ ಹೂಬಾಣದ ಗಾಯವನ್ನು ಜನ್ಮ ಜನ್ಮಾಂತರ ಮಾಸಕ್ಕಾಗಿಲ್ಲ ನಮಗೆ. ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ ಅಂತ ಹೇಳ್ತಾರೆ. ನೆನಪು ಮಾಡಿದ್ರೆ ಅಲಗದು ಕಾಮನ ಅಲಗು ಚುಸ್ತೈತಿ ಅಂತ. ಏನು ನೆನಪು ಮಾಡಿದ್ರೆ ನಿನ್ನ ಚುಸ್ತೈತಿ, ಅಳಗ್ತೈತಿ ನಿನಗೆ. ಏನು ಅಂಥದ್ದೈತಿ ಕಾಮನ ಹೂಬಾಣ, ತೀಕ್ಷ್ಣ ಭಾಳ ಇರ್ತೈತಿ. ಏನು ಅದನ್ನು ಕಳ್ಕೊಳ್ಳೋದು ಭಾಳ ಕಡೆ ಜನ್ಮ ಜನ್ಮಾಂತರ ಪ್ರಯತ್ನ ಬೇಕಾದ. ಅದನ್ನು ಕಳ್ಕೊಂಡು ಅವಾಗ ಶರಣ ಅಂದ. ಶರ ಅಂದ್ರೆ ಬಾಣ, ಕಾಮನ ಹೂಬಾಣ. ಅದರ ಇದನ್ನು ಕಳ್ಕೊಂಡವ ಶರಣ, ಅದು ಇಲ್ಲದವ ನಾಶ ಮಾಡ್ಕೊಂಡವ. ಏನು ಕಾಮನ ಅದರ ಇದನ್ನೆಲ್ಲ ಕಳ್ಕೊಂಡವ. ಏನು ಅವಾಗ ಶರಣ ಅಂದಾರ. ಏನು ಕೋಟಿಗೊಬ್ಬ ಶರಣ ಅಂತ. ಇಲ್ಲ ಅದಕ್ಕೆ ಸೋಲೆ ಇದ್ದಾವ ಯಾವ್ದಾನ, ಕಾಮನ ಹೂಬಾಣಕ್ಕೆ ಸೋಲೆ ಇದ್ದಾವ ಯಾವ್ದಾನ. ಅವನ ವೈರಾಗ್ಯವಂತ, ಸೋಲದಾತನೇ ವಿರತನು. ಹೌದಲ್ಲ, ಈ ಕಾಮನ ಇದಕ್ಕೆ ಸೋಲ್ಲೇ ಇದ್ದವ. ಬಾಲೆಯರ ಸಿಂಗರವನ್ನು ಕಂಡು ಪುರುಷನ ಸಿಂಗರವನ್ನು ಕಂಡು ಬಾಲೆಯರು, ಸೋಲದಾತನೇ ವಿರತರು ಅಂತ. ಅವಾಗ ವೈರಾಗ್ಯವಂತ ಅಂತ. ಏನು ಯಾಕೆ ಅವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ. ನಾವು ಮಬ್ಬಿಗೆ ಬೀಳ್ತೇವೆ, ತಡೆಯಲಿಕ್ಕೆ ಪಸಿಗೆ ಬೀಳ್ತೇವೆ. ಪಸಿಗೆ ಬೀಳಿದ್ದ ಯಾವ ಸಾಧು ಸನ್ಯಾಸಿಗಳದಾರ, ಬೇಕಾದಂಗೆ ಉನ್ನತ ಶಾಸ್ತ್ರ ಹೇಳ್ತಾನೆ ಕೇಳ್ತಾನಂದ್ರೆ ಪಸಿಗೆ ಬೀಳುತ್ತೆ. ಹೊರಗೆ ಹೆಚ್ಚಿರು ಒಂದು ಸಾನಿಗೆ ಹಾಕಿರು ಒಂದು ನಿಂದ್ರದಲ್ಲಿ ಅಂತಿದ್ರು ಅಜ್ಜವ್ರು. ಏನು ಹಂಗೆ ಎಲ್ಲಾರ ಜಿಗ ಶಾಸ್ತ್ರ ಹೇಳ್ತೇವೆ, ಸಣ್ಣಿಗೆ ಹಾಕಿರು ಒಂದು ನಿಂದ್ರದಲ್ಲಿ. ಏನು ಭಾಳ ಕಠಿಣ ಅದು. ಏನು ಹಂಗೆ ಪರೀಕ್ಷೆಗೆ ಒಳಪಡಿಸಿದ್ರೆ ನೀನು ಸಾಧುತ್ವದ ಇದೆಲ್ಲ ಗೊತ್ತಾಗ್ಬಿಡ್ತೈತಿ. ಹೇಳಕಟ್ಟೆ ಸಾಧು ಯಾಕ್ರಿ, ವಚನದೊಳಗೆಲ್ಲ ಶುಚಿವೀರ ಸಾಧುಗಳು. ಅಂಥ ಪ್ರಸಂಗ ವಿಕಾರ ಹೊಂದುವಂಥ ಪ್ರಸಂಗ ಬಂದಾಗ ವಿಕಾರ ಆಗಬಾರ್ದು. ಅವಾಗ ಸಾಧುತ್ವ, ಅವಾಗ ಸಾಧು ಅಂತ. ಏನು ವಿಕಾರ ಆಗಬಾರ್ದು ನಿನ್ನ ಮನಸ್ಸು ಏನು ಕಂಡ್ರು. ಏನು ಕಾಮ ಹೂಬಾಣದ ಗುರಿ ತಪ್ಪುದಿಲ್ಲ ಅದು. ಏನು ಗೊತ್ತಿಲ್ದಂಗೆ ಬಂದು ಬಾಕ್ ಒಗದಂಗೆ ಆಗಿರ್ತೈತೆ ಅದು ಹೃದಯದೊಳಗೆ. ಏನು ತಪ್ಪಿಸ್ಕೊಳಕ್ಕಾಗೋದಿಲ್ಲ, ಎಲ್ಲ ತಪ್ತಾವ, ಇದು ತಪ್ಪೋದಿಲ್ಲ ಅದು. ಅದನ್ನು ತಪ್ಪಿಸ್ಕೊಂಡವ ಅಂದ್ರೆ ಎಲ್ಲಿಯೋ ಒಬ್ಬವ, ಕೋಟಿ ಜನಗಳಲ್ಲಿ ಒಬ್ಬವ. ಅದರ ಇದನ್ನು ತಪ್ಪಿಸ್ಕೊಂಡವ, ಕಾಮನ ಕಾಟ ತಪ್ಪಿಸ್ಕೊಂಡವ. ನಿಮ್ಮ ಶಿವ ಕಾಮನನ್ನು ಎದರಿಂದ ಸುಟ್ಟ? ನಡುಗಣ್ಣ ಅಂತ ಹೇಳ್ತಿರಿಲ್ಲ, ಜ್ಞಾನದ ಕಣ್ಣು ಅಂತ. ಅದಕ್ಕೆ ದಿವ್ಯ ಚಕ್ಷು, ಜ್ಞಾನ ದೃಷ್ಟಿ ನಮ್ಮಲ್ಲಿ ಜಾಗೃತ. ವಿವೇಕ ಅನ್ನುವಂಥ ಕಣ್ಣು ನಮ್ಮಲ್ಲಿ ಜಾಗೃತ ಐತೆಲ್ಲ. ಮೂರನೇ ಕಣ್ಣಿನಿಂದ ಸುಟ್ಟ ಅಂತೀರಿ, ಕಾಮದಹನ ಆತು ಅಂತ. ಎಲ್ಲರಲ್ಲಿ ಅದೈತಿ ಮೂರನೇ ಕಣ್ಣು, ವಿವೇಕ ಅನ್ನುವಂಥದ್ದು. ಇವು ಜಡವಾದದ್ದು ಜಗತ್ತನ್ನು ನೋಡುವಂಥವು. ಈ ಕಣ್ಣಿನಿಂದ ಮತ್ತಟು ಯಾಮ ಉಂಟಾಕೈತಿದ್ರಿ. ಆ ದಿವ್ಯ ಚಕ್ಷು ಅಂತಿರಲಿಲ್ಲ, ವಿವೇಕದ ಸಣ್ಣ ವೆರಿಸಿ ನೋಡು, ಅವಾಗ ನಿನಗೆಲ್ಲ ಕಾಮನ ಕಾಟ ತಪ್ಪಿಸ್ಕೊಳಕ್ಕೆ ಬರ್ತೈತಿ. ಆ ಕಣ್ಣು ನಿನ್ನಲ್ಲಿ ಜಾಗೃತ ಆದಾಗ. ಮುಂಜಾನಿಂದ ಸಂಜೆ ಮಠ ಎದುರಾಗೆ ಹುಡುಕಾಕತ್ತೀನಿ, ದೂರ ಎಡಗುದ್ರಾಗ ಸುಖ ಹುಡುಕಾಕತ್ತೀರಿಲ್ಲ. ಅದರಿಂದ ಏನಾಯ್ತು ಪರಿಣಾಮ? ಬೇಸರಿಕಿನ ಬಂತಿಲ್ಲ. ಎಷ್ಟಂತ ಮಾಡಾವ ಇದನ್ನು, ಎಷ್ಟು ಜನ್ಮ ತಿರ್ಗಾವನಿ ಹಿಂಗೆ. ಇನ್ನು ಇದ್ರ ಬೆನ್ನೈತಿ. ಕಡಿಕೆ ಎಲ್ಲಿ ವಿಶ್ರಾಂತಿ ಬಂತಿ? ಅದರ ಹುಡುಕೋದು ಬಿಟ್ಟು ನಿನ್ನೊಳಗೆ ನೀವು ವಿಶ್ರಾಂತಿ ಅನ್ನುವಂತ. ಏನು ಪ್ರತಿಯೊಬ್ಬರು ನೋಡಿ ದಿನನಿತ್ಯ ನಾವು ಎಲ್ಲಿ ವಿಶ್ರಾಂತಿ ಒಂದು ಎದ್ರಾಗೈತಿ ಇದ್ರಾಗೈತಿ ಅಂತ ಬೇಸರ ಕಡೆ ನಮ್ಮೊಳಗೆ ನಾವು ವಿಶ್ರಾಂತಿ ಅನ್ನುವಂತ. ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ರಾಗದ್ವೇಷಾದಿಗಳು ತಯಾರಾಗ್ಯವು. ಏನು ನಿಜವಾದ ಇರುವಿನ ಅನುಭವವನ್ನು ನಾವು ಮಾಡಿಕೊಂಡಾಗ ಎದರಾಗೂ ರಾಗಿಲ್ಲ, ಎದರಾಗೂ ದ್ವೇಷ ಉಳಿದಿಲ್ಲ ನಮಗೆ. ಅವಾಗ ನಮಗೆ ಉತ್ತಮವಾದಂಥ ಸುಖ ದೊರೀತದೆ. ಪಿಂಡ ಸಹಿತ ಬ್ರಹ್ಮಾಂಡ ಭಾವ ಎಲ್ಲ ಅಡಿಗೆ ಹೋಗ್ಬೇಕು. ಹೌದು, ಬ್ರಹ್ಮಾಂಡದೊಳಗೆ ಏನೈತಿ ಅದು ಪಿಂಡಾಂಡದೊಳಗೂ ಐತಿ. ಅದ್ರಾಗ ಏನು ವಿಕಾರ ಆಕೈತಿ, ಇಲ್ಲಿ ಅದ ವಿಕಾರ ಆಕೈತಿ. ನೀವು ನೋಡ್ರಿ, ನೀವು ಹೊರಗಿನ ವಿಕಾರ ನಿಸರ್ಗದೊಳಗೆ ಏನು ಆಕೈತಿ, ಇಲ್ಲಿ ಆಗೇ ಬಿಡ್ತೈತೆ ಅದು. ಯಾಕೆ ಅದಕ್ಕೂ ಇದಕ್ಕೂ ಸಂಬಂಧ ಐತಿ. ಪಿಂಡಾಂಡ ಬ್ರಹ್ಮಾಂಡ ಅದ್ರಾಗ ಏನು ವಿಕಾರ ಆಗ್ತದೆ, ಇದು ಆಗಬೇಕಾ. ಏನು ಯಾಕೆ ಅನ್ಯೋನ್ಯ ಸಂಬಂಧ ಐತಿ. ಅದಕ್ಕೆ
ಏನು ಅದರ ಅಂಶನೇ ಇದೆಲ್ಲ. ಏನು ಜಾಗ್ರಾವಸ್ಥೆ ಇದೆಲ್ಲ ದುಃಖ ರೂಪಿ ಐತಿ ಅನ್ನೋದು ಹೊಳಿಬೇಕಲ್ಲ ನಾವು. ಇದನ್ನ ಬಿಡ್ಬೇಕನ್ನೋ ಹೊತ್ನ್ಯಾಗ ಜಾಗ್ರದಂದೆ ಗೊಂಬಿ ಇಟ್ಕೊಂಡು ಕುಂತು ಏನು ಮಾಡವ ನೀನು? ಹಾಂ, ಈ ವಿಶ್ವನ ಅಲಗಳಿಬೇಕನ್ನೋ ಹೊತ್ನ್ಯಾಗ ಆ ವಿಶ್ವದೊಳಗಿನ ತುಣುಕು ತುಕುಡಿ ಸುಖ ಕೊಡ್ತಾವ ನಿನಗೆ. ಯಾಕ್ರಿ? ವಿಶ್ವನ ಚರ್ಟ್ ಅನ್ನೋ ಹೊತ್ನ್ಯಾಗ ವಿಶ್ವದಂದು ಯಾವ್ದಾರ ಒಂದು ಗೊಂಬಿ ಗದ್ಗಿ ಅವು ಚರ್ಟ್ ಅಲ್ಲನ್ನು ಅಂತಿದ್ರು ಅಜ್ಜ. ವಿಶ್ವನ ಅಲಗಳಿಬೇಕನ್ನೋ ಹೊತ್ನ್ಯಾಗ ಗೊಂಬಿ ಗದ್ಗಿ ಅಲಗಳಿವಂಗಿಲ್ಲನ ಅದು. ಹಾಂ, ಅದನ್ನು ಹಿಡ್ಕೊಂಡು ಕೂತ್ರೆ ನಿನಗೆ ಅಜ್ಞಾನ ಆಕೈತೇನ? ಬಿಡ ಅದನ್ನೆಲ್ಲ ಓದ್ಸೋದ್ಮೇಲೆ. ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ ಪ್ರಕೃತಿ ಮಾಯೆಗಳನ್ನು ಮೀರಿ ಪ್ರಕಟ ಬಿಂದು ಶಿಖರಿಯನ್ನು ಏರಿ ಅಂತ ಆ ಉನ್ನತ ಸ್ಥಿತಿಯನ್ನು ನಾವು ಹೊಂದಬೇಕಾಗಿದೆ, ಸಮಾಧಿ ಸ್ಥಿತಿಯನ್ನು. ಅವಾಗ ಎಲ್ಲ ಭಾವಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಜೀವತ್ವವನ್ನು ನೆರೆ ನೀಗಿ ತೀವಿ ಶಂಭುಲಿಂಗದ ಒಲುಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನು ಯೋಗಿ ಅಂತ. ಶಂಭು ಅಂದ್ರೆ ಆ ಸುಖರೂಪವಾದಂಥ ಇರುವಿನ, ಲಿಂಗ ಅಂದ್ರೆ ಜ್ಞಾನ. ಏನು ಅದರ ತಿಳುವಳಿಕೆ ನಮಗೆ ಆಗ್ಬೇಕಲ್ಲ, ಜಾಗೃತ ಆಗ್ಬೇಕು. ಅವಾಗ ದುಃಖದಿಂದ ಬಿಡುಗಡೆ, ನಮಗೆ ಅವಾಗ ಮುಕ್ತಿ, ಕೈವಲ್ಯ ಅಂತ ಕರೀತಾರೆ. ಏನು ಇದೆಲ್ಲ ಹೋಗ ಏನಾರ ಭಾವಕ್ಕೆ ಬಂದದ್ದೆಲ್ಲ ಅದು ಮಾಯ. ಭಾವನೆಗೆ ಬಂದದ್ದೆಲ್ಲ ಅದು ಮಾಯ. ಭಾವಾತೀತದ ನಿನ್ನ ಇರುವುದು ಅಲ್ಲಿ ಯಾವ ಭಾವ ಸಹಿತ ಭಾವರಹಿತವಾದಂಥ ಇರುವಿನ ಸ್ಥಿತಿ ಅದು ಭಾವಾತೀತದ. ಏನು ಆನಂದದ ಭಾವ ಸಹಿತ ನನ್ನಲ್ಲಿ ಇಲ್ಲ, ಅದು ಹೋಗ್ಬೇಕು ಅಂತ. ಅದು ಅಹಂಕಾರಕ್ಕೆ ಬಂದಿರ್ತದೆ. ಸುಖದ ಭಾವ ದುಃಖದ ಭಾವ ಎಲ್ಲಿ ಆಕೈತೆ ಅಂದ್ರೆ ಅಹಂಕಾರಕ್ಕನ ಆಗೋದು. ಅದು ಏನು ಸುಖದ ಅನುಭವ ದುಃಖದ ಅನುಭವ ಯಾರಿಗೆ ಆಕೈತಿ? ಅದಕ್ಕೇನು ನಿನಗೇನಿಲ್ಲ, ಇದ್ದ ಇರುವಿಕೆಗೆ ಏನೂ ಆಗಿಲ್ಲ, ಅದು ಇರುವಂಗೈತಿ. ಆತ್ಮನಿಗೆ ಆತ್ಮನ ಅನುಭವ ಆಗೋದಿಲ್ಲ, ಇದು ಅಹಂಕಾರಕ್ಕೆ ಆಕೈತಿ, ಮನಸ್ಸಿಗೆ ಆಕೈತಿ, ಅನ್ಯ ಭಾವನೆಯನ್ನು ತಾಳಿದ್ದಕ್ಕೆ ಆಕೈತಿ. ನೀನಾಗಿದ್ದಾಗ ಇದರದ್ದು ಇದೆಲ್ಲ ಅವಾಗ ನಿನಗೆ ಮುಕ್ತಿ. ನೀನಾಗಿ ಉಳಿದಾಗ ಮುಕ್ತಿ ನೋಡಿ. ಅನ್ಯ ಭಾವನೆಯನ್ನು ತಾಳಿದಾಗ ಅಲ್ಲಿ ಮಠ ಅಹಂಕಾರ ಇರ್ತೈತಿ, ಅಲ್ಲಿ ಮಠ ಜೀವಭಾವ ಇರುವುದು. ನಾನು ಅನ್ಯ ಭಾವನೆಯನ್ನೆಲ್ಲ ಅಳದಾಗ ತಾನಲ್ಲದನ್ನೆಲ್ಲ ಕೈ ಬಿಟ್ಟು ತಾನಾಗಿ ಉಳಿದಾಗ ಅವ ಮುಕ್ತಿ. ಅನ್ಯ ಭಾವ ಎಲ್ಲ ಅಳಿಬೇಕು, ಅಹಂಕಾರ ಪೂರ್ಣ ನಾಶ ಆಗಬೇಕು, ಅವಾಗ ಅವ ಮುಕ್ತ ಆಗ್ತಾನೆ. ಏನು ತುರ್ಯಾವಸ್ಥೆಯೊಳಗೆ ಸುಧಾ ಅಲ್ಲಿ ಪರಿಶುದ್ಧವಾದಂಥ ಅಹಂಕಾರ, ಪೂರ್ಣ ರಜೋತಮೋ ಗುಣಗಳನ್ನು ಕಳ್ಕೊಂಡಂಥ ಸತ್ವ ಪ್ರಧಾನವಾದ ಅಹಂಕಾರ, ಅದು ಆನಂದದ ಅನುಭವ ಮಾಡ್ತದೆ. ಅದು ಸುಧಾ ಆ ಭಾವ ಸಹಿತ ಅಡಗಿದ ಸ್ಥಿತಿ ಅದು ತುರ್ಯಾತೀತ ಅಂದ್ರೆ. ಏನು ಆ ಭಾವ ಸಹಿತ ಅಡಿಗೆ ಹೋಗ್ಬಿಡ್ತು. ಏನು ಎಲ್ಲಿ ಮಠ ತುರ್ಯಾವಸ್ಥೆ ಇದೆ ಅಲ್ಲಿ ಮಠ ಅನುಭವ ಹಮ್ಮಿರ್ತೈತಿ. ಅಲ್ಲಿ ಮಠ ಆ ತುರ್ಯಾತೀತ ಅವಸ್ಥೆಯನ್ನು ಹೊಂದಿದ ಮ್ಯಾಗ ಅದು ಹಮ್ಮನು ಅಡಿಗೆ ಹೋಗುತ್ತೆ. ಹಮ್ಮನಳಿದು ಸುಮ್ಮನಾದ ಮೇಲೆ ಬೊಂಬವನ್ನು ಅರಿಯುವುದು ಏನಾಗುತ್ತೆ? ಅದೇ ನೀನಾಗು ಅನ್ಕೊಂಡ್ಬಿಡುತ್ತೆ. ಅನ್ಯ ಭಾವನೆಯನ್ನೆಲ್ಲ ಅಳದು ಬ್ರಹ್ಮಸ್ವರೂಪನ ನೀನಾದೆ ಅಂತ. ಏನು ತಾನಾಗಿ ಬಿಡಿದ್ದು, ನೀನೇ ಬ್ರಹ್ಮಸ್ವರೂಪ ಆಗಿ ನೀನೇ ದೇವರಾಗಿದ್ದದ್ದು ಸ್ಥಿತಿಗೆ ಅದಕ್ಕೆ ಮುಕ್ತಿ ಅಂತಾರೆ. ಏನು ಈ ಎಚ್ಚರಿಕೆ ಒಳಗಿಂದ ಯಾವ್ದಾರ ಒಂದು ಗೊಂಬಿ ಊಟ ಹಿಡ್ಕೊಂಡು ಕೂತ್ರೆ ನಿನಗೆ ಸಮಾಧಿ ಸಾಧಿಸ್ತದೇನ್ರಿ? ಏನು ಎಲ್ಲ ಕೈ ಬಿಡ್ಬೇಕಾಗೈತಿ. ಯಾವನು ನೀವು ಬಿಡ್ಬೇಕಾಗೈತಿ ಅವ್ನು ಹಿಡ್ಕೊಂಡು ಕುಂಡ್ರು ಕೆಲಸ ಏನೈತಿಪ್ಪ? ಮೊದಲಿಗೆ ಅವು ಬೇಕು, ಮೊದಲಿಗೆ ಇಲ್ಲ ಅವು. ಏನು ಐತಿ ಅನ್ನೋ ಅವ್ನು ಚೆಂಡ ಹಿಡಿದು ತುಂಬ ಇಲ್ಲತ್ತಿದ್ರು ಇಲ್ಲ ಅವ್ರು ಯಾಕೆ ಅವನು ಬಿಡ್ಬೇಕಾಗಿರ್ತೈತಿ? ಅವ್ನು ಹಿಡ್ಕೊಂಡು ಕುಂಡ್ರು ಕೆಲಸ ಏನೈತಿಪ್ಪ? ಅವನು ಹಿಡ್ಕೊಂಡು ಕುಂತದ್ದು ಬಿಡೋನಾಗೋದಿಲ್ಲ, ಅದು ಅಭಿಮಾನ. ನೀ ಗದ್ದಿಗೆ ಗೊಂಬೆ ಅಭಿಮಾನವನ್ನು ಹಿಡ್ಕೊಂಡು ಕುಂತ ಅಂದ್ರೆ ನೀ ಬಿಡೋನಾಗೋದಿಲ್ಲ, ಬರೀ ಅದೇ ಬರ್ತೈತೆ ಅವನು. ಏನು
ಮೊದಲ ಯಾಕೆ ಅವನು ಹಿಡ್ಕೊಂಡು ಕುಂಡಿರ್ಬೇಕು? ನೇರವಾಗಿ ಏನು ಬೇಕಾಗೈತೆ ಅದ್ರ ಕಡೆ ಹೋಗ್ಬೇಕು ನೀನು. ಹೊಟ್ಟೆ ಹೆಸದ್ರೆ ರೊಟ್ಟಿ ಬುಟ್ಟಿಗೆ ಹೋಗ್ತೀವೋ ಏನು ಹಳತ್ತಿಗೆ ಹೋಗ್ತೀವೋ ಅಂತಿದ್ರು ಸರ್. ಹೌದಲ್ಲ? ನೇರವಾಗಿ ರೊಟ್ಟಿ ಬುಟ್ಟಿಯಲ್ಲಿ ಇರ್ತೈತಿ ಬಾ ಅಡುಗೆ ಮನೆಗೆ ಹೋಗ್ತೀನಿ ಸೀದಾ ಹೊಟ್ಟೆ ಹೆಸದ್ರೆ. ಹಂಗೆ ಆರಾಮ್ ಬೇಕಾಯ್ತಾನ ಆರಾಮಿನ ಕಡೆ ಲಕ್ ಕೊಡ್ಬೇಕು ಹೊರತನೆ ಅದರ ಮುಖಾಂತರ ಇದ್ರಾಗ ಐತಿ ಹಣಿಕೆ ಹಾಕೊಂತ ಅಲ್ಲೇ ಇಲ್ಲೇ ಹೋದ ಬೈದಾಡ್ಕೊಂತೆ ಹೋದ ತೆಗಿ ನೇರವಾಗಿ ಹೋಗು. ಅಡ್ಡ ತಿಡ್ಡಿ ಹೋದೆ ಅಂದ್ರೆ ನೀವು ಮತ್ತು ತೆಗಿಗೆ ಬೀಳ್ತಿ ಅಂತಿದ್ರು. ನೇರವಾಗಿ ಅದನ್ನು ಅನುಭವವನ್ನು ತಿಳಿಸಿಕೊಡೋರು ಅವರ ಬ್ರಹ್ಮನಿಷ್ಠರು ಅಷ್ಟೆ. ಉಳ್ಕಿದವ್ರಿಗೆ ಅದನ್ನು ಹಿಂಡ್ಕೊಂಡು ಮೊದಲಿಗೆ ಅದು ಹೋಗಪ್ಪ ಅಟ್ಟಕ್ಕೆ ಹಾರದು ಬೇಕು, ಬೆಟ್ಟಕ್ಕೆ ಹಾರ್ತತನ ಯಾಕ್ರಿ ಒಮ್ಗಿಲಿ ಹಾಕೈತೇನಪ್ಪ ಇದು. ಇದನ್ನು ಹಿಡ್ಕೊಂತ ಹೋಗಿ ನೀನು ಹಿಡ್ಕೊಂಡದ್ದು ಬಿಡಾನಾಗೋದಿಲ್ಲ ನಿನಗೆ ಅದನ್ನು ಮತ್ತೆ. ಅದಲ್ಲ ನೇರವಾಗಿ ಸತ್ಯದ ಅನುಭವವನ್ನು ಮಾಡಿಕೊಂಡು ಅದ. ಅದಕ್ಕೆ ಅನುಭವಿಗಳ ಮುಖಾಂತರ ಇದನ್ನು ಕೇಳಬೇಕು. ಇದನ್ನು ಹಿಡ್ಕೊಂಡು ಕುಂತ ಅದನ್ನು ಆದಿಂದ ಅದು ಇನ್ನು ಬಿಟ್ಕೊಂತ ಹೋಗೋದು ಭಾಳ ಕಠಿಣ ಐತಿ. ಅದು ಮತ್ತಿಂದ ಅದರ ಅಭಿಮಾನ ಹೋಗೋದಿಲ್ಲ, ಬರೀ ಅದ ನೆನಪಿಗೆ ಬರ್ತೈತಿ. ಹೊರಗಿಂದ ಏನಾರ ಹಿಡ್ಕೊಂಡು ಕುಂತೆ ಅಂದರೆ ತೋರಿಕೆ ಒಳಗಿಂದು ಅದನ್ನು ಬಿಡೋದು ಭಾಳ ಜಡ ಐತಿ. ಅದರ ಅಭಿಮಾನ ಹೋಗೋದು, ಎಲ್ಲದರ ಅಭಿಮಾನ ಕೈ ಬಿಟ್ಟಾಗಿ ಅದ ನಿಜವಾದ ಇರುವಿನ ಅನುಭವ ನಮಗೆ ಆಕೈತಿ. ಅದಕ್ಕೆ ಅಂಥ ಬ್ರಹ್ಮನಿಷ್ಠ ಸದ್ಗುರುಗಳ ಅನುಭವಿಗಳ ಮುಖಾಂತರ ಇದನ್ನು ಕೇಳಬೇಕು ಅಂತ. ನಿವ್ವಳ ದೋಷ ಇಲ್ದಂಗೆ ಅವ್ರು ಹೇಳಿದಂಥ ವಿಚಾರವನ್ನು ನಾವು ಕೇಳ್ಬೇಕು. ಅದನ್ನು ಅಂದಾಗ ನಮಗಿದು ಅನುಭವ ಬರ್ತೈತಿ. ಅದು ಪ್ಯೂವರ್ ಇರ್ತೈತಿ. ನಿವ್ವಳ ಅನುಭವ ಮಸ್ತಕದಿಂದ ಬಂದದ್ದು. ಅದು ಪುಸ್ತಕದ ಜ್ಞಾನ ಅಲ್ಲ, ಅದು ಮಸ್ತಕದ ಜ್ಞಾನ. ಮಸ್ತಕದಿಂದ ಮಸ್ತಕಕ್ಕೆ ಬಂದಾಗ ಅದು ಪ್ಯೂವರ್ ಇರ್ತೈತಿ, ಒರಿಜಿನಲ್. ಅದು ಪುಸ್ತಕದಾಗ ಬಿತ್ತಂದ್ರೆ ಡೂಪ್ಲಿಕೇಟ್ ಆಗಿರ್ತೈತಿ. ಅದು ಏನು ಬರೀ ತಂದು ಕೂಡ್ಸಿರ್ತಾನೆ ಅದ್ರಾಗ. ಹೌದಿಲ್ಲ? ತಂದು ವರ್ಷ ಸರಿಬೇರಿಕೆ ಇರಲೇ ಅಕ್ಕಿ ಕಾಳು ನಂದಟ್ಟು ಇರಲಿ ಅಂತ ನಾವು ಪುಸ್ತಕ ಬರ್ದಾವ. ಹೌದಿಲ್ಲ? ಅದು ನಿವ್ವಳ ಅನುಭವ ಇರೋದಿಲ್ಲ ಅದ್ರಾಗ, ಬೇರಿಕೆ ಆಗಿರ್ತೈತಿ. ಅದಕ್ಕೆ ಪುಸ್ತಕದಾಗ ಬಿತ್ತಂದ್ರೆ ಅದು ಪುಸ್ತಕದ ಜ್ಞಾನ, ಮಸ್ತಕದ ಜ್ಞಾನ ಆಗುತ್ತಲ್ಲ. ಅದಕ್ಕೆ ನೇರವಾಗಿ ಅವರ ಸಮ್ಮುಖದಲ್ಲಿ ಕುಳಿತು ಆ ಅನುಭವವನ್ನು ನೇರವಾಗಿ ಅದನ್ನು ಕೇಳಬೇಕು. ಅದಕ್ಕೆ ಉಪನಿಷತ್ತು ಅಂದರು. ಸಮೀಪ ಕುಳಿತು ಬ್ರಹ್ಮನಿಷ್ಠ ಅನುಭವಿಗಳ ಸಮೀಪದಲ್ಲಿ ಕುಳಿತು ಕೇಳಿದಂಥ ಅನುಭವ ಉಪನಿಷತ್ತುಗಳು. ಅದರಾಗ ಬೆರಿಕಿಲ್ಲ, ಭಾಳಿಲ್ಲ ಅದರಾಗ ವಿಸ್ತಾರ, ಸ್ವಲ್ಪ ಅದನ್ನು ಶಾರ್ಟ್ಕಟ್ನೇ ಆಗ್ತೀವಿ. ಇಷ್ಟು ಭಾಳಷ್ಟು ಶಬ್ದ ವಿವರಣೆ ಮಾಡಿ ಅದನ್ನು ಬರೆದಿಲ್ಲ, ಗ್ರಂಥಗಳನ್ನು ಮಾಡಿಲ್ಲ ಉಪನಿಷತ್ತುಗಳನ್ನು. ಅವರು ಸ್ವಲ್ಪ ವಾಕ್ಯದೊಳಗೆ ಅದನ್ನೆಲ್ಲ ತಿಳಿಸ್ಕೊಟ್ಟಾರ. ಅವರು ಭಾಳಷ್ಟು ಶಬ್ದ ಬಳಸಕ್ಕೆ ಹೋಗಿಲ್ಲ. ಇವ್ರು ಬರೀ ಅದನ್ನೇ ಹೇಳ್ಕೊತ ಕುಂದ್ರಾಗ ಅದನ್ನು ಅನುಭವ ಮಾಡ್ಕೊಳಕ್ಕಾಗೋದಿಲ್ಲ. ಅವ್ನು ಮಾಡ್ಕೊತ ಕುಂದು ನೆನಪಿಗೆ ತೊಗೊಂಡು ಅದನ್ನು ಕೈ ಬಿಡಬೇಕಾಗೈತೆ. ಅದು ಇರುವನ್ನು ಲಕ್ಷಿಸಿ ಆ ಶಬ್ದಗಳು ಅವನು ಉಪಯೋಗ ಮಾಡ ಭಾಳ ಶಬ್ದ ಪ್ರಯೋಗ ಮಾಡಿಲ್ಲ. ಅವರು ಅಭಂಗ ಅಂತ ಅವಕ್ಕೆ ಕರೆದಾರೆ. ಭಂಗರಹಿತವಾದಂಥ ನಿನ್ನ ಇರುವನ್ನು, ಯಾವುದೂ ಯಾವಾಗಲೂ ನಾಶ ಆಗದಿದ್ದಂಥ ನಿನ್ನ ಇರುವನ್ನು ಸೂಚಿಸುವಂಥ ಶಬ್ದಗಳೇನದಾವಲ್ಲ, ಅದಕ್ಕೆ ಅಭಂಗ ಅಂತಾರೆ. ಬಹಳಷ್ಟು ಅದನ್ನು ಶಾರ್ಟ್ಕಟ್ನಾಗ ಹೇಳ್ಯಾರ. ಅವನು ಆಳವಾದ ಅರ್ಥ ಅನುಭವ ಬರುವಂಗೆ ಆ ಒಂದು ವಾಕ್ಯದೊಳಗೆ ಮಹಾವಾಕ್ಯ ಅಂತಾರೆ. ಅವು ಉಪನಿಷತ್ತು ಆಗ್ಯಾವ. ಅವರು ಹೇಳಿದಂಥ ಅನುಭವನ ಅದು. ಅವ್ರ ಸಮ್ಮುಖದಲ್ಲಿ ಕುಳಿತು ಕೇಳಿದಂಥ ಅನುಭವ. ಭಾಳಷ್ಟು ದೊಡ್ಡ ದೊಡ್ಡ ಗ್ರಂಥ ಬರೆದ್ರು ಓದ್ತಿರ್ಯಾನ ತುಂಬಿಕೊಂಡ ನಿನಗೆ ಆಕೈತೆ ಬೇಕಾಗಿಲ್ಲ. ಭಾಳಷ್ಟು ಒಂದು ಶಬ್ದ ಬಡಬಡಿಸ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ. ಕಂಡ ಬಿಟ್ಟು ಖಾರ ರೊಟ್ಟಿ ತಂದು ಹೊಟ್ಟೆ ಉರ್ಸ್ಬೋದು ಅದಕ್ಕೆ ಬೇಕಾಗೈತೆ ಅಂತಿದ್ರು. ಬೇಕಾಗಿಲ್ಲ. ಅದು ಭಾಳಷ್ಟು ಶಬ್ದಗಳನ್ನು ಮಾತಾಡೋದು ಬಿಟ್ಟು ಬಿಡ್ರಿ. ವಾಣಿಗೆ ಸ್ವಲ್ಪ ಮೌನದಿಂದ ತಿಳ್ಕೊಳಿಕ್ತದೆ. ಬಹುನ್ ಶಬ್ದಾನ್ ವಿಮುಂಚತಃ ವಾಚೋ ವಿಗ್ಲಾಪನಂ ಹಿತತ್. ನಿದ್ರೆ ಮಾಡ್ಬೇಕಾದ್ರೆ ಭಾಳಷ್ಟು ಏನಾರು ಓದೋದು ಹೇಳೋದು ಕೇಳೋದು ಮಾಡ್ಬೇಕಾಗತ್ತೆ. ಸುಮ್ಮನಾದ ಸೂತ್ರ ಹತ್ತಿ ಅಂದ್ರೆ ಒಳಗೆ ಗಪ್ಪನ ತನ್ನಿಂದ ತಾನ ಬಂದಾಗಿರ್ತೈತೆ ಎಲ್ಲ ಹೊರಗಿನ ವ್ಯಾಪಾರ. ನಿದ್ರೆ ಸುಂದಿನ ಸೂತ್ರ ಹತ್ತು ಮುಟ ಹೊರಗಿನ ಗದ್ದಲ ಅದಾಗಿಂದ ಗದ್ದಲೆಲ್ಲ ಬಂದಾಗಿದೆ, ಶಾಂತ ಆಕೈತೆ ಎಲ್ಲ. ಅಲ್ಲಿ ತಿಳಿಯಲೇ ಇರ್ತೀವಿ, ಇಲ್ಲಿ ತಿಳಿದಿರ್ಬೇಕಾಗಿತ್ತು. ಅರಿತು ಅರಿವಿನ ಮೂಲಕ ನಾವು ಆನಂದದ ನೆನಪಿನಾಗಿ ಉಳಿಬೇಕಾಗಿತ್ತು. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದಾರ ಹೊರತು ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ದಿನನಿತ್ಯ ನಾವು ಅಜ್ಞಾನದೊಳಗೆ ಆರಾಮಿರ್ತೇವೆ, ತಿಳಿಯಿಲ್ಲೇ. ಇಲ್ಲಿ ತಿಳಿದು ಆರಾಮಿರೋದು
ಅದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಏನು ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ನೀವು ಎಚ್ಚರ ತಪ್ಪಿ ನಿದ್ದೆ ಮಾಡ್ತೀವಿ ಮಬ್ಬಿನ ಆನಂದ. ಇದು ಅರಿವು ಸಹಿತ ಎಚ್ಚರ ಇದ್ದ ಅದನ್ನು ಅನುಭವ, ಜ್ಞಾನದಿಂದ ಎದುರಿಗೆ ಕಾಣುವಂಥ ಜಗತ್ತಿನ ನಿವೃತ್ತಿ. ಅದಕ್ಕೆ ಸಮಾಧಿ ಅಂತಾರೆ, ತೂರ್ಯಾವಸ್ಥೆ ಅಂತ ಕರೀತಾರೆ. ಅದನ್ನು ನಾವು ಹೊಂದಬೇಕಾಗೈತಿ. ಎಚ್ಚರಿದ್ದು ಆ ಅನುಭವ ಮಾಡಬೇಕಾಗೈತಿ. ದಿನ ನಿದ್ದೆಯೊಳಗೆ ತಿಳಿಯಲೇ ಮಾಡ್ತೇವೆ, ಅನುಭವ ಮಾಡ್ತೇವೆ. ಅದು ನಿದ್ದೆ ಸ್ವಾಭಾವಿಕ ಎಲ್ಲರಿಗೂ ಬರ್ತೈತೆ. ಕಳ ತುಂಬಿದ ಕೂಡಲೇ ಕಣ್ಣು ಮುಚ್ಚಾಕತ್ ಬರ್ತಾವೆಲ್ಲ. ಕಳ ತುಂಬ ಹೊಡೆದ ಕೂಡಲೇ ಯಾಕ್ರಿ ಕಣ್ಣು ಮುಚ್ಚಾಕ ಚಲೋ ಹೋಗ್ತಾವೆಲ್ಲ. ಬೇಸರಿಕೆ ದನದ ಮುಂಜಾನೆ ಸಂಜೆ ಮಠ ಮಾಡಿ ಮಾಡಿ ಬೇಸರಾಗಿ ಎಲ್ಲಿ ಬೇಸರಿಕೆ ಕಳ್ಕೊತಿ ಅಲ್ಲೇ ನಿದ್ದೆ ಹತ್ತಿದಾಗ ಹಳವಾರ ಆದ್ಯಪ್ಪ ಅಂತ ಆರಾಮ್ ನಿದ್ದೆ ಹತ್ತಿಪ್ಪ, ನನಗೆ ಗಾಢವಾದ ನಿದ್ದೆ, ಏನು ಕನಸೈತಿ ಬಿಡಲಿಲ್ಲ. ಅದಕ್ಕೆ ಗಾಢ ನಿದ್ರೆ ಅಂತಾರೆ. ನಿದ್ದೆ ಕಾಣಿಸ್ಬೇಕಂದ್ರೆ ಅದು ಗಾಢ ನಿದ್ರೆ ಅನಿಸೋದಿಲ್ಲ. ಅದು ಏನೋ ಎಚ್ಚರಿಕೆ ವಾಸನ ಏನೇನಾರ ಬೀಳ್ತಿರ್ತಾವಲ್ಲೆಲ್ಲ, ಏನೇನೋ ಕಂಡಂಗೆ ಆಗಿರುತ್ತೆ, ಕರೆ ಅನ್ನೋರಂಗೆ ಆಗಿರುತ್ತೆ. ಎಚ್ಚರ ಆದ ಕೂಡಲೇ ಏನೂ ಇಲ್ಲ ಅಲ್ಲಿ. ಅದು ಗಾಢ ನಿದ್ರೆ ಅಂದ್ರೆ ಅಲ್ಲಿ ಏನು ಕನಸಿನ ವ್ಯಾಪಾರ ನೆನಪಿಸೋದ ಬರೋದಿಲ್ಲ. ಅವಾಗ ನಿನಗೆ ಹಳವಾರಾಗಿತ್ತು, ಮಸ್ತ್ ಗಾಢವಾದ ನಿದ್ದೆ ಹತ್ತಿಪ್ಪ, ನನಗೆ ಇನ್ನೇನು ನೆನಪು ಬರಲಿಲ್ಲ ಒಳಗೆ. ಹಂಗೆ ನಮಗೆ ಜ್ಞಾನ ಸಮಾಧಿ ಸ್ಥಿತಿಯನ್ನು ಹೊಂದಬೇಕಲ್ಲ ನಾವು. ಆ ಅಭ್ಯಾಸ ನಮಗೆ ಬಂತಂದ್ರೆ ಯಾವಾಗ ಬೇಕು ಅವಾಗ ಇಚ್ಛಾ ಮಾಡಿದ್ರೆ ಹೊಂದಾಗಿ ಬರ್ತೈತಿ. ಆ ರೂಢಿ ಆತಂದ್ರೆ ನಿನಗೆ ಸಮಾಧಿ ಸುಖದ ಅನುಭವ ಆಗಾಕೈತಿ ಅಂದ್ರೆ ಇಚ್ಛಾ ಮಾಡಿದ್ರೆ ಅದು ಹತ್ತೈತಿ ನನಗೆ. ಈಗ ಈ ನಿದ್ದೆ ಯಾವಾಗ ಬೇಕು ಅವಾಗ ಮಾಡೋಕೆ ಬರೋದಿಲ್ಲ. ಅದು ನಿದ್ದೆ ಮಾಡಿ ಎಚ್ಚರ ಅದರಿಂದ ಮತ್ತೆ ನಿದ್ದೆ ಮಾಡೋಕೆ ಕಲಿಬೇಕು, ಆಕೈತೆ ಅದು? ಹಾಂ, ಬರೋದಿಲ್ಲ ಅದಂಗೆ ಅದು. ಆದರೆ ಈ ಜ್ಞಾನ ನಿದ್ದೆ ಈಗ ಮತ್ತೆ ಮನಸ್ಸು ಮಾಡಿದ್ರೆ ಅದು ನಿದ್ದೆ ಮಾಡೋಕೆ ಬರ್ಬೇಕು ನಮಗೆ. ಐಚ್ಛಿಕ ನಿದ್ರೆ ಇಚ್ಛಾ ಮಾಡಿದ್ರೆ ಹತ್ಬೇಕು ನಮಗೆ. ಅದು ಅಂತಃಕರಣ ಪರಿಶುದ್ಧಿ ಇದ್ರೆ ಬರ್ತೈತಿ. ಎಲ್ಲ ಭೋಗ ವಾಸನೆಗಳ ನಾಶ ಆಗ್ಬೇಕು ನಾವು. ನೀನು ಹಣಿಕೆ ಹಾಕು ಚಾಳಿ ಐತೇನೆ, ಎಚ್ಚರ ಆದ ಕೂಡಲೇ ಹಣಿಕೆ ಹಾಕಕ್ಕೆ ಓಡಾಡ್ತೈತೆ, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಹೊಡ್ಕೋತೈತೆ. ಹೆಂಗವ ಯಾಕ್ರಿ ಒಳಗೆ ಏನು ತುಂಬ್ಕೊಂಡಿರ್ತೈತಿ ಅದನ್ನ ಮಾಡ್ತಿರ್ತೈತಿ. ಅದು ಯಾರು ಹೇಳಿರೂ ಕೇಳೋದಿಲ್ಲ. ಎಷ್ಟು ಮಂದಿ ಮಹಾತ್ಮರು ಹೇಳಿರೂ ಕೇಳೋದಿಲ್ಲ. ಯಾಕೆ ಓಡಾಡ್ತಿಲ್ಲ ಮನಸ್ಸ ಅಂತ ಮತ್ತು ಹೋಗೇ ಬಿಡ್ತಾನೆ ಅಂದ ನೋಡೇ ಬಿಡೋಣ, ಒಂದು ಜಪಾಟಿ ನೋಡೇ ಬಿಡ್ತಾನೆ. ಮತ್ತು ಧನುವನ್ನು ಹೊಂತೈತಿ, ಬ್ಯಾಸರಿಕೆನೂ ಹೊಂತೈತಿ. ಏನು ಮೊದಲ ಹೇಳಿರೂ ತಿಳಿಲಿಲ್ಲ, ಹಿಂದಗಡೆ ಪಶ್ಚಾತ್ತಾಪ ಪಡ್ತೈತಿ. ಏನು ಮಾಡ್ಯಾವ ನೂಲಿ ಉಂಡಿಂಪ ನಾನು ಹೇಳ ಮಗ ಉಣ್ಣಾತಂತ. ಹಾಂ, ಅದಕ್ಕೆ ಬ್ಯಾಡಿನ ಮನಸ್ಸು ಅದ್ರಾಗ ಅಡ್ಡಾಡೋದು ಬ್ಯಾಡಿನ. ಯಾಕೆ ಬಳಲ್ತಿ? ಜಾಗರಣದೋಳು ಎಡೆಯಾಡಿ ಬಳಲುವ ಮನವನ್ನು ಓಜೆಯಮ್ಮ ನಿಲ್ಲಿಸಿ ಅದನ್ನು ವಿಚಾರದಿಂದ ಅದನ್ನು ಹಿಂದಕ್ಕೆ ಸರಿಸ. ಓಡಾಡಿಸಿ ಒಳಗೆ ಬಳಲ್ತೈತಿ. ಅದ್ರಾಗ ವಾದ್ನೆ ಇದ್ರಾಗ ವಾದ್ನೆ, ಅಲ್ಲಿ ವಾದ್ನೆ, ಇಲ್ಲಿ ಎಲ್ಲಿ ಹೋಗೋಂಗಿಲ್ಲ, ಏನೂ ಮಾಡೋ ಅವಶ್ಯಕತೆಯೂ ಇಲ್ಲ. ಇದ್ದಕ್ಕಿದ್ದಂಗೆ ಇದ್ದಾಗ ನಿನಗೆ ಅನುಭವ. ಹಂಗೆ ಇದ್ದಕ್ಕಿದ್ದಂಗೆ ಇದ್ದು ಅದನ್ನು ಅನುಭವಿಸೋದಂದ್ರೆ ಅಭ್ಯಾಸ ಭಾಳ ಮಾಡಬೇಕು. ಇದ್ದಕ್ಕಿದ್ದಂಗೆ ಇರ್ಬೇಕಂತಂದ್ರೆ ಅದೇನು ಸಾಮಾನ್ಯ ಕೆಲಸನ? ಇದ್ದಕ್ಕಿದ್ದಂಗೆ ಇದ್ರೆ ಗದ್ದಲಿಲ್ಲ ಗೋಳಿಲ್ಲ ಅಂತಾರಲ್ಲ. ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದಂದ್ರೆ ನಿನ್ನ ಸ್ವರೂಪ. ಉಳ್ಕಿದ್ದೆಲ್ಲ ಅದು ಇದ್ದಕ್ಕಿದ್ದಂಗೆ ಇರೋದೇ ಇಲ್ಲ. ಕ್ಷಣಕ್ಕನ ಬದಲಾವಣೆಯನ್ನು ಹೊಂತೈತಿ. ಅದ್ರ ಕಡೆ ಲಕ್ಷ್ಯ ಐತೆ ನಮಗೆ. ಸ್ವರೂಪದ ಕಡೆ ಲಕ್ಷ್ಯ ಕೊಟ್ಟಾಗ ಅದು ಇದ್ದಕ್ಕಿದ್ದಂಗೆ ಐತಿ. ಒಳಗೆ ವಾಸನ ಇದ್ವು ಅಂದ್ರೆ ಅದ್ರ ಕಡೆ ಲಕ್ಷ್ಯ ಕೊಡೋಕ್ಕಾಗೋದಿಲ್ಲ ನಮ್ಗೆ. ಎಳೆದಾಡ್ತೈತೆ ಅದಂಗೆ ಮನಸ್ಸು. ವಾಸನೆಗಳು ನಮ್ಮನ್ನು ಎಳೆದಾಡ್ತಾವೆ. ಕುಂಡ್ರು ಕೊಡೋದಿಲ್ಲ, ಕೇಳಿ ಕೊಡೋದಿಲ್ಲ, ನಿಂದ್ರು ಕೊಡೋದಿಲ್ಲ, ಒತ್ತಟೆ ನಮ್ಮ ಹಂಗೆ ಓಡಾಡಿಸ್ತೈತೆ ಅದು ಮನಸ್ಸು. ಏನು ವಾಸನ ಪೂರ್ಣ ನಾಶ ಆದಾಗ ಮನಸ್ಸು ಏಕಾಗ್ರತೆ ಕರಿಗೊಂಡು ನಿಂದಂಗೆಲ್ಲದೆ ಪಡೆಯುವುದಾಗದು ನಿಜ ಸುಖವನ್ನು. ಮನುಷ್ಯನ ಏಕಾಗ್ರತೆ ಆಗ್ಬೇಕಾತಂದ್ರೆ ಪೂರ್ಣ ವಾಸನೆಗಳು ಸ್ವಲ್ಪ ಉಳಿದಂತೆ ನಾಶ ಮಾಡಿಕೊಂಡಾಗ ಮನಸ್ಸಿನ ಏಕಾಗ್ರತೆ. ಅವಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಮಾಡ್ಕೊಳಬೇಕು. ಈಗ ಸಮಯ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಯೋಗ್ಯ ಸಮಯ. ಮನುಷ್ಯನ ಜನ್ಮಕ್ಕೆ ಬಂದಾಗ ವಿಚಾರದಿಂದ ಇವು ಯಾವ್ದಾದ್ರಾಗ ಸುಖ ಬುದ್ಧಿ ಐತಿ, ಅದು ಹಿತ ಐತಿವೋ ನಾ ಹಿತ ಐತಿವೋ, ಅದು ನಿತ್ಯ ಐತಿವೋ ಅನಿತ್ಯ ಐತಿವೋ ವಿಚಾರ ಮಾಡಿ ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಹಿಂದಕ್ಕೆ ಸರಿಸೋ ಪ್ರಯತ್ನ ನಾವು ಮಾಡಬೇಕು. ಮನದಟ್ಟು ಮಾಡಿಕೊಡ್ಬೇಕು. ಅದ್ರಾಗ ಇಲ್ಲ ಅನ್ನೋದನ್ನು ಐತೆ ಅನ್ನೋದು ಮನಸ್ಸಿನಾಗ ಐತೆ ಅಂದರೆ ಮತ್ತು ಅದ್ರಾಗ ಹೇಳ್ಕೊಂಡು ಹೋಗ್ತೈತಿ. ಅಲ್ಲೇ ಹುಟ್ಟಾಕಿಸ್ತೈತಿ, ತಿರ್ಗಾಕಿಸ್ತೈತಿ ಜನ್ಮ ಅಂತ. ಜನ್ಮ ಯಾಕೆ ಬರ್ತೈತಿ ಅಂದ್ರೆ ಅದ್ರಾಗ ಸುಖ ಬುದ್ಧಿ, ಅದ್ರಾಗ ಪ್ರೀತಿ ಐತಿ, ಅದನ್ನು ಹೊಂದಬೇಕನ್ನೋ ಆಶೆ ಹುಟ್ಟಾಕಿಸ್ತೈತಿ. ಏನು ಆ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಆಶೆ ಏನೈತೆಲ್ಲ ಅದ ನಮ್ಮ ಜನ್ಮಕ್ಕೆ ಹಾಕೋದು.
ಅದರಾಗ ಏನೂ ಇಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ಆನಂದ ತೋರ್ತೈತೆ ಅಂದರೂ ಅದು ವಿಷಯದ್ದಲ್ಲ, ಅಲ್ಲ ಅದು ನಂದ ತೋರಿಕೆ ಒಳಗಿಂದಲ್ಲ, ಅದು ಇರುವಿಕೆ ಆನಂದನ. ಅದ ಆತ್ಮನ ನನ್ನ ಆನಂದನ ಅದು ಅನ್ನೋದು ಹೊಳಿಬೇಕಲ್ಲ. ಅವ ಜ್ಞಾನವನ್ನು ಮಾಡಿಕೊಂಡಾಗ ಹೊಳಿತೈತಿ. ಯಾವುದೇ ಇಂದ್ರಿಯ ಮುಖಾಂತರ ತೋರುವಂಥ ಸುಖ ಅದು ನಂದ ಅನ್ನೋದು ಹೊಳಿಬೇಕಾದ್ರೆ ಅವಾಗ ಪೂರ್ಣ ಜ್ಞಾನ ಆದಾಗ ಬರ್ತೈತೆ. ಇಲ್ಲಾಂದ್ರೆ ಅದ್ರ ಬೆನ್ನು ಹತ್ತಿ ಹಂಗೆ ತಿರುಗ್ತೈತಿ. ಅದ್ರಾಗ ಐತಿ, ನನಗೆ ಈ ವಿಷಯದಾಗ ಐತಿ ಅನ್ನೋ ತಪ್ಪು ತಿಳುವಳಿಕೆ ಹೋಗುದಿಲ್ಲ. ಜ್ಞಾನ ಸಮಾಧಿಯನ್ನು ಹೊಂದಿದಾಗ ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಾಗ ತೋರುವಂಥ ಸುಖ ಕೂಡ ಅದು ನಂದ ಅನ್ನೋದು ಹೊಳಿತೈತೆ. ಅವನು ಏನು ಗೊತ್ತಿಲ್ಲದಕ್ಕೆ ಅದರಾಗ ಸಿಗ್ತೈತಿ ಅಂತ ಭ್ರಮ ಆಗೈತಿ. ನಾಯಿ ಎಲುಬು ಕಡಿಯುವಾಗ ತನ್ನ ಹೊಸಡ್ಯಾಗಿಂದ ರಕ್ತ ಬರ್ತಿರ್ತೈತೆ, ಅದಕ್ಕೆ ಎಲುಬಿನಾಗ ಐತಿ ಅಂತ ತಿಳ್ಕೊಂಡು ಹಂಗೆ ಎಲುಬು ಕಟ್ಟಿದಾಗ ಕಡಿತೈತಿ. ಎಲುಬು ಹೊಸಡಿಗೆ ಚುಚ್ಚಿ ತನ್ನ ರಕ್ತ ತನಗೆ ಅನುಭವ ಬರ್ತೈತೆ ಅನ್ನೋದಾಗ ಗೊತ್ತೇ ಇಲ್ಲ. ಹಂಗೆ ವಿಷಯದ ಸಂಪರ್ಕ ಭೋಗ ಅದು ನನ್ನೊಳಗೆ ನಾವು ಅನುಭವ ಮಾಡ್ತೇವೆ. ನಾವು ಅದರಿಂದ ಶಕ್ತಿ ಅಂತ ನಮಗೆ ಭ್ರಮ ಆಗೈತಿ. ಏನು ಅದು ಕಾದು ಕೊಡ್ತೈತಿ. ಒಬ್ರಿಗೊಬ್ರು ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು. ಅದು ಕೊಡ್ಕೊಳ್ಳೋದು ದಿನಸಲ್ಲ, ಅದು ನಿನ್ನೊಳಗೆ ಅದನ್ನು ಅನುಭವಿಸೋ ಕೆಲಸ, ನಿನ್ನೊಳೆಯುವುದು. ಏನು ನಿನ್ನ ಬಿಟ್ಟು ಅನ್ಯವಾಗಿಲ್ಲ ಇಲ್ಲ, ಎದರೊಳಗೂ ಇಲ್ಲ ಅಂತ ನನ್ನೊಳಗೆ ಐತೆ ಅನ್ನೋದು ಖಾತ್ರಿ ಮಾಡ್ಕೋಬೇಕಾದ್ರೆ ನೀನು ಸಮಾಧಿ ಹೊಂದೇ ಖಾತ್ರಿ ಮಾಡ್ಕೋಬೇಕು. ಸಮಾಧಿ ಹೊಂದದ ಹೊರತಾಗಿ ನಾನಾ ಆನಂದ ಸ್ವರೂಪ ಇದ್ದೇನೆ ಅನ್ನೋದು ನಮ್ಗೆ ಅನುಭವಕ್ಕೆ ಬರೋದು ಇಲ್ಲ. ಅನ್ಯದರಿಂದನೇ ಐತೆ ಅನ್ನೋ ತಪ್ಪು ತಿಳುವಳಿಕೆ ಒಳಗೆ ಸಮಾಧಿ ಹೊಂದೋಕ್ಕಿಂತ ಪೂರ್ವದಲ್ಲಿ ಬರೇ ಅದ ಗಟ್ಟಿಯಾಗಿಬಿಟ್ಟೈತೆ. ನಾವು ಹೊಂದಿದ ಮ್ಯಾಗ ಎತ್ತು ಹೋಗೋದಿಲ್ಲ ಅತ್ತಾಗಿದ್ದ ಮನಸ್ಸು. ನನ್ನ ಆನಂದನೇ ಇದು. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದ ತೋರುವಂಥ ಆನಂದ ಶಬ್ದದಾಗಿರಲಿ, ರೂಪದೊಳಗಿರಲಿ, ರಸದೊಳಗಿರಲಿ, ಸ್ಪರ್ಶದೊಳಗಿರಲಿ, ಗಂಧದೊಳಗಿರಲಿ, ಇವೆಲ್ಲ ಆನಂದ ನನ್ನ ಆನಂದನ ಇದು ಅನ್ನೋದು ಹೊಳಿತೈತಿ. ಯಾವಾಗ ಇದು ಹೊಳೆದ ಖಾತ್ರಿ ಆಗಿರ್ತೈತಿ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಿರ್ತಾನೆ, ನಾವು ಯಾವಾಗ ಬೇಕು ಅವಾಗ ವಿಷಯ ಭೋಗ ನಡೆದ ಸುಖ ಸಮಾಧಿ ಇರ್ತದೆ. ಊಟ ಮಾಡುವಾಗ ನೋಡುವಾಗ ಅಲ್ಲಿ ತೋರುವಂಥ ಸುಖ ಇದೆ. ಎಲ್ಲಿದು ರೂಪದಾಗ ಗಾಯನದೊಳಗೆ ತೋರುವಂಥ ಸುಖ, ಸ್ಪರ್ಶದೊಳಗೆ ತೋರುವಂಥ ಸುಖ ನಿನ್ನ ಸುಖನ. ನಿನ್ನ ಹೊರತು ಇಲ್ಲ ಇಲ್ಲ, ನಿನ್ನ ಹೊರತು ಬೇರೆ ಸುಖ ಅನ್ಯವಾಗಿಲ್ಲ ಇಲ್ಲ, ಅದರ ಹೊರತು ಅನ್ಯವಾಗಿಲ್ಲ ಇಲ್ಲ, ಯಾವುದೂ ಇಲ್ಲ ಅನ್ನೋ ಖಾತ್ರಿ ಆಗ್ತದೆ. ಅವಾಗ ಅವಾಗ ಜ್ಞಾನ ಆದಂಗೆ. ಇಲ್ಲ ಇನ್ನೂ ಅದ್ರಾಗೈತಿ ಇದ್ರಾಗೈತಿ ನನ್ನ ಬಿಟ್ಟು ಅನ್ಯವಾಗಿ ಹುಡುಕೋದೇನು ಚಟ, ಅದು ತಿರ್ಗಾಕ ಹಸ್ತದೆ ನಿನ್ನ. ಎದರೊಳಗೂ ಇಲ್ಲ, ನಾನಾ ಆ ಸುಖ ಸ್ವರೂಪ ಇದ್ದೇನೆ, ನಾನೇ ಅದಕ್ಕೆ ದೇವರು ಅಂತಾರೆ. ಯಾವಾಗಲೂ ಸುಖರೂಪವಾದಂಥ ಇರುವಿನ ಸ್ಥಿತಿಗೆ ದೇವತ್ವ ಅಂತ. ಅದಕ್ಕೆ ದಿವ್ಯ ಜ್ಞಾನ ಸ್ಥಿತಿ ಅಂತ, ಅರಿವಿನ ಎಚ್ಚರಿಕೆ ಅಂತ. ಅದನ್ನು ನಾವು ಹೊಂದಬೇಕಾಗೈತಿ. ಅದಕ್ಕೆ ಪ್ರಜ್ಞಾ ಅಂತ. ಈ ಎಚ್ಚರ ಇದ್ದಾಗ ಅದನ್ನು ನಾವು ನಿಜದ ಎಚ್ಚರಿಕೆಯನ್ನು ಹೊಂದಬೇಕಾಗೈತಿ. ಪ್ರಜ್ಞಾ ಇದ್ದಾಗ ಪ್ರಜ್ಞಾಸ್ಥಿತ ಆಗ್ಬೇಕು, ನಾವು ಗಟ್ಟಿ ಆಗ್ಬೇಕು. ನಾವು ನನ್ನಲ್ಲಿ ಅದು ಜಾಗೃತ ಆಗ್ಬೇಕು. ನಾನಾ ಆನಂದ ಸ್ವರೂಪ ಇದ್ದೇನೆ ಅನ್ನೋ ಎಚ್ಚರದೊಳಗೆ ಉಳಿಬೇಕಾಗೈತಿ. ಮಹಾತ್ಮರೆಲ್ಲ ಇದನ್ನು ಮಾಡ್ಕೋರಿ ಅಂತ ಎಚ್ಚರಗೊಳಿಸ್ಕೊತ ಬಂದಾರೆ. ಕಾಲಕ್ಕನ ಎಲ್ಲ ಕಾಲದೊಳಗೂ ಅದಾರ ಮಹಾತ್ಮರು. ಈ ಕಾಲದೊಳಗಿಲ್ಲ ಅನ್ನೋಂಗಿಲ್ಲ, ಜಾಗೃತ ಮಾಡ್ಕೊತ ಬಂದಾರೆ. ನಾವು ಎಚ್ಚರಾಗ ಅವ್ರು ಎಲ್ಲೋ ಬರೋದು. ಅದಕ್ಕೆ ಬೇಕಲ್ಲ ಯೋಗ್ಯತಾ, ಬಂಡವಾಳ ಇಲ್ಲ, ಪುಣ್ಯದ ಬಂಡವಾಳ ಬೇಕು. ಅದಕ್ಕೆ ಎಚ್ಚರ ಆಗ್ಬೇಕಾಗ್ತದೆ. ಎಚ್ಚರಗೊಳಿಸ್ತದೆ ಪುಣ್ಯ. ಅದು ಹೋದ ನಿನ್ನ ಅಂಥ ಸಂಘದೊಳಗೆ ತೊಡಗಾಕ ಹಚ್ತೈತಿ ಪುಣ್ಯ ಇತ್ತಂದ್ರೆ. ಇಲ್ಲ ಅಲ್ಲಿ ಹೋಗಾಕೆ ಹಚ್ಚೋದಿಲ್ಲ, ಕೇಳಕ್ಕೆ ಹಚ್ಚೋದಿಲ್ಲ. ಮತ್ತು ಒಂದು ವೇಳೆ ಕೇಳಿದ್ರು ಅದನ್ನು ಮನನ ಮಾಡಕ್ಕೆ ಹಚ್ಚೋದಿಲ್ಲ. ಕೇಳಿದ್ದನ್ನು ಮನನ ಮಾಡ್ಬೇಕನ್ನುವಂಥದ್ದು ಪುಣ್ಯ, ಹೆಚ್ಚಿನ ಪುಣ್ಯ ಬೇಕಲ್ಲ. ನಮಗೆ ಕೇಳಿ ಮನೆಗೆ ಎದ್ದು ಹೋಗ್ತೀವಿ, ಮತ್ತು ಮೊದಲಿನ ಚಾಡಿನ ಎಂದಿನಂತೆ ಅದೇ ಇರ್ತೈತಿ. ಅದಕ್ಕೆ ಮನನ ಮಾಡುವಂಥ ಪುಣ್ಯ ಬೇಕಲ್ಲ. ಶ್ರವಣ ಪುಣ್ಯ, ಹೆಚ್ಚಿನ ಪುಣ್ಯ ಬೇಕು. ಅದಕ್ಕೆ ಕೇಳಿದ್ದನ್ನು ಮನನ ಮಾಡೋದು, ಅದನ್ನು ಗಟ್ಟಿಗೊಳಿಸೋದು, ಅದ ಭಾವ. ಸಮಾಧಿ ಸ್ಥಿತಿ ಹೊಂದಿ ಅದನ್ನು ಖಾತ್ರಿ ಮಾಡ್ಬೋದಂತೆ ಅವನ ಪುಣ್ಯಗೆ ಎಣೇನೇ ಇಲ್ಲ. ಆವ ಜನ್ಮದ ಪುಣ್ಯದ ಫಲವಿದೆ ಎಂದು ಕುರು ಹಿಡಿಯಲಬಹುದು. ಜೀವಭಾವವು ನಡೆದ ನಿಜ ನಿಷ್ಠೆಯ. ಅದಕ್ಕೆ ಮುನ್ನ ನಾನೇನು ಪುಣ್ಯ ಮಾಡಿದ್ದೇನೋ ನನ್ನ ನಿಜವನ್ನು ನಾನು ತಿಳಿದುಕೊಂಡೇನಲ್ಲ. ಅದಕ್ಕೆ ಪುಣ್ಯ ಕೃತಿಗಳನ್ನು ಮಾಡಿರಿಪ್ಪ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡುವಂಥ ಸತ್ಶಾಸ್ತ್ರ ಕೇಳದಿಂದ ಇನ್ನೊಬ್ಬರಿಗೆ ಹಿತ ಮಾಡೋಕ್ಕೆ ಕಲೀರಿ. ಕಲಿತಾ ಅದನ್ನು ಮಾಡಲಿಲ್ಲ ಅಂದ್ರೆ ನೀನು ಉದ್ಧಾರ ಆಗೋದಿಲ್ಲ. ಇನ್ನೊಬ್ಬರಿಗೆ ಕೆಡಕ ಮಾಡದಂಗೆ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಹಂಗೆ ನಿನ್ನ ಆಚರಣೆ ಆಗ್ಬೇಕು. ಅಂಥ ಒಂದು ಅದು ವೇದಾಂತ ಅಂದ್ರೆ ಅದರಂಗೆ ನೀ ಜೀವಿಸೋದು ನೋಡಿ. ಇನ್ನೊಬ್ಬರಿಗೆ ಹಿತ ಆಗ್ಬೇಕು, ಎಂದೂ ಕೆಡಕ, ಎಲ್ಲ ಜೀವಿಗಳಿಗೆ ಹಿತವನ್ನು ಬಯಸೋದು ಅವ ಈ ವೇದಾಂತಿ.
ಕೆಡಕ ಮಾಡಿದವ್ರಿಗೆ ಸಹಿತ ಒಳ್ಳೇದನ್ನು ಮಾಡೋ ಅವ್ಗೆ ವೇದಾಂತಿ ಅಂತಾರೆ. ವಿಷ ಇರಿದವ್ರಿಗೆ ಹಾಲು ಎರೆಯುವುದು ಅದು ಬರಬೇಕಲ್ಲ ನಮ್ಗೆ. ಎಳ್ಳಷ್ಟು ಸ್ವಾರ್ಥ ಇಲ್ಲ, ಇನ್ನೊಬ್ಬರ ಹಿತಕ್ಕಾಗಿ ಯಾವಾಗ ನನ್ನಿಂದ ಇನ್ನೊಬ್ಬರಿಗೆ ಹಿತ ಆದೀತಪ್ಪ ಅಂತಹ ಒಂದು ಉತ್ಕಟ ಇಚ್ಛಾ ಬೇಕಲ್ಲ. ಪರೋಪಕಾರಾರ್ಥಕ್ಕಾಗಿ ಅವ ಮೀಸಲಾಗಿಟ್ಟಾನೆ. ಎಷ್ಟೋ ಜನ್ಮಗಳು ಅದರಾಗೆ ಕಳೆದಾನವ. ಮಹಾತ್ಮರ ಆ ಸ್ಥಿತಿಯನ್ನು ಪಡಿಬೇಕಾದ್ರೆ ಅನೇಕ ಜನ್ಮಗಳ ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟಾರ ಶರೀರವನ್ನು. ಪರೋಪಕಾರಾರ್ಥಮಿದಂ ಶರೀರಂ ಅಂತ ಅಂದ್ರೆ ಪುಣ್ಯ ವೃದ್ಧಿ ಆಕೈತಿ. ಅದರಿಂದ ಪರೋಪಕಾರಕ್ಕೆ ಮಾಡೋದ್ರಿಂದ ನನಗೆ ಪುಣ್ಯ ವೃದ್ಧಿ ಆಕೈತಿ. ಯಾವಾಗ ನಿನಗೆ ಜ್ಞಾನೋದಯ ಅಂತಃಕರಣ ಪರಿಶುದ್ಧಿ ಆಕೈತಿ. ಇನ್ನೊಬ್ಬರಿಗೆ ಹಿತ ಮಾಡೋದ್ರಾಗ ನಮಗೆ ಹಿತ ಐತೆ ಅನ್ನೋದು ಹೊಳಿ ಮಠ ನಿನ್ನ ಉದ್ಧಾರ ಆಗೋದು. ಬರೀ ನಮ್ದಷ್ಟ ನಾವು ಹೆಂಡ್ರ ಮಕ್ಕಳು ಗುಜರನೆ ಎಲ್ಲರೂ ಮಾಡ್ತಾರೆ, ದೊಡ್ಡ ಕೆಲಸ ಆಗಲ್ಲ. ಎಲ್ಲ ಜೀವಿಗಳಿಗೆ ಹಿತ ಮಾಡಬೇಕಲ್ಲ. ಸಕಲ ಜೀವಾತ್ಮರಿಗೆ ಲೇಸ ಬಯಸುವಂಥ ಮನೋಭಾವ ಬರಬೇಕು. ಅವಾಗ ಮನುಷ್ಯತ್ವ ಅಂತ ಅದಕ್ಕಂತ. ಮನುಷ್ಯತ್ವನ ಬಂದಿಲ್ಲ ಅಲ್ಲಿನ ಪಶು ವೃತ್ತಿ, ರಾಕ್ಷಸಿ ವೃತ್ತಿ ಅದಾವಲ್ಲ, ಅದಕ್ಕೆ ಅನುಗುಣವಾಗಿ ಕರ್ಮಗಳನ್ನು ಮಾಡ್ತಾನೆ. ಅದಕ್ಕೆ ತಕ್ಕಂಗೆ ಮತ್ತು ಜನ್ಮಗಳನ್ನು ಹೊಂತಾನೆ. ಎಲ್ಲ ಹೋಗ್ಬೇಕಲ್ಲ. ಇವು 6 ವೃತ್ತಿಗಳೇನದಾವಲ್ಲ, ಇದರಲ್ಲಿ ದೇವಾತೀತ ವೃತ್ತಿಯನ್ನು ಪಡೆದಾಗ ಜ್ಞಾನ ಆಕೈತಿ. ದೇವ ವೃತ್ತಿಗೆ ಸುಧಾ ಅದನ್ನು ಹೊಂದಕ್ಕಾಗೋದಿಲ್ಲ. ಅವು ಅಜ್ಞಾನದಾಗ ಬಿದ್ದು ಹೊಳೆಯಾಡ್ತವೆ. ಏನು ಸ್ವಾರ್ಥ ಇಟ್ಕೊಂಡು ಅವು ಮಾಡ್ತಿರ್ತಾವೆ. ನಿಸ್ವಾರ್ಥ ಇರೋದಿಲ್ಲ ಅಲ್ಲಿ ದೇವವೃತ್ತಿಗೆ. ಸ್ವಾರ್ಥಕ್ಕಾಗಿ ಪುಣ್ಯ ಕರ್ಮಗಳನ್ನು ಮಾಡಿ ಭೋಗ ಮಾಡ್ಬೇಕನ್ನೋ ಆಶೆ ಇದೆ. ನಿಸ್ವಾರ್ಥ ಕರ್ಮ ಸ್ವಾರ್ಥವನ್ನು ಬಿಟ್ಟು ಮಾಡೋದು, ಅದಕ್ಕೆ ನಿಷ್ಕಾಮ ಕರ್ಮ ಅಂತ. ಯಾವುದು ಫಲಾಪೇಕ್ಷೆ ಇಲ್ಲದವ ಅಂತ ಇನ್ನೊಬ್ಬರಿಗೆ ಹಿತ ಮಾಡ್ತಾನೆ. ಫಲಾಪೇಕ್ಷೆ ಇಟ್ಕೊಂಡು ನಾಳೆ ನನಗೆ ಸಹಾಯಕನನ್ನು ಉದ್ದೇಶ ಇಟ್ಕೊಂಡು ಮಾಡೋದು ಬೇರೆ. ಮುಂದಿರ್ತ ಮಾಡಿ ಅವಾಗ ವ್ಯವಸ್ಥೆ ಮಾಡ್ತಿರ್ತಾರೆ. ಅವ್ನಿಗೆ ಕೊಡೋಪ್ಪ, ಅವ್ನು ತಗೋ, ಏನು ಬೇಕಾದ್ರೆ ತಗೋನಿ ಅಂತ. ಅವ್ನ ಹೇತುನ ಬೇರೆ ಇರ್ತೈತಿ. ಅವ್ನು ನಾಳೆ ನಾ ಹೇಳಿದ್ವು ಅಲ್ಲಿ ಅನ್ನೋದಿಲ್ಲ ಇವು ಅಂತೇಳಿ ಅದು ಕೈ ಕಟ್ಟಿಸ್ಬೋದು. ಅದು ಬೇರೆ ಅದು ಹೌದಿಲ್ಲ. ಅದು ಸ್ವಾರ್ಥದಿಂದ ಮಾಡೋದು. ಆ ಜ್ಞಾನಿಗಳಲ್ಲಿ ಅದು ಇರೋದಿಲ್ಲ. ಯಾಕೆ ಇನ್ನೊಬ್ಬರಿಂದ ಪಡಿಬೇಕು ಏನೋ ಇಚ್ಛಾ ಯಾವೂ ಇರೋದಿಲ್ಲ ಅವ್ಗೆ. ಅದನ್ನ ಯಾಕೆ ಅಂಥದನ್ನು ಮಾಡ್ತಾನೆ ಅವನು. ನನ್ನೊಳಗೆ ಐತಿ ನನಗೆ ಬೇಕಾದದ್ದು. ಯಾವ ಅಪೇಕ್ಷೆನ ಮಾಡೋಕೆ ಹೋಗೋದಿಲ್ಲ. ಯಾರಿಂದಲೂ ಯಾವ ಅಪೇಕ್ಷೆನೂ ಮಾಡೋಕೆ. ಅವಾಗ ನಿರಪೇಕ್ಷಕ ಬಂಧುತ್ವ ಇರ್ತೈತಿ. ಏನು ಅಪೇಕ್ಷೆ ಉಳ್ಳವ ಗುರುನೂ ಅಲ್ಲ, ಅಪೇಕ್ಷೆ ಉಳ್ಳವ ಶಿಷ್ಯನೂ ಅಲ್ಲ. ಇಬ್ಬರಲ್ಲಿ ನಿರಪೇಕ್ಷಕ ಬಂಧುತ್ವ ಇರ್ತದೆ. ನಿಜವಾದ ಗುರು, ನಿಜವಾದ ಶಿಷ್ಯನಲ್ಲಿ. ಗುರುವಿನಿಂದ ಏನಾರ ಪಡಿಬೇಕು ಅನ್ನೋದು ಅವಾಗ ಶಿಷ್ಯನಿಗೆ ಇರೋದಿಲ್ಲ. ಶಿಷ್ಯನಿಂದ ಏನಾರು ಪಡಿಬೇಕು ಅನ್ನೋದು ಗುರುವಿನಲ್ಲಿ ಇರೋದು. ನಿರಪೇಕ್ಷಕ ಬಂಧುತ್ವ ಇದ್ರೆ ಅದು ನಿಜವಾದ ಗುರು, ನಿಜವಾದ ಶಿಷ್ಯ. ಅಲ್ಲಿ ಇದು ಜ್ಞಾನ ಅಂಕುರಿಸ್ತದೆ, ಜ್ಞಾನೋದಯ ಆಕೈತೆ. ಅವ್ನು ಹೇಳಿದ್ದು ಸಾರ್ಥಕ ಆಕೈತಿ. ಅಂಥ ಭೂಮಿಕಾ ತಯಾರಿರ್ಬೇಕಲ್ಲ ಶಿಷ್ಯ. ಯಾವುದು ಬಿತ್ತಿದ್ದಲ್ಲಿ ಫಲಿಸ್ತೈತೆ. ಯಾರದಾರಪ್ಪ ಅಂಥವ್ರು ಅಂತಿದ್ರು. ಅದು ನಮ್ಗೆ ನಾವು ಹೇಳ್ಬೋದು ನೋಡಂತಿದ್ವಿ. ಯಾರಪ್ಪ ಕೇಳೋರು ಇದನ್ನು? ಎಷ್ಟು ಮಂದಿ ಮಹಾತ್ಮರು ಹೇಳುವಾದರೂ ಅದನ್ನು ಲಾಭ ತಗೊಳ್ಳವ್ರು ಯಾರು? ಯಾವ ಪುಣ್ಯಾತ್ಮರದಾರನಪ್ಪ ಅಂತಿದ್ರು. ಬಿಡು. सकल साधु संत